ಕೆಲವು ಜನರದು ರಿಸಿಪ್ಟ್ ಇಲ್ಲ, ಇಷ್ಟು ಹಣ ಕೊಟ್ಟದ್ದು. ಕೆಲವು ದೊಡ್ಡ ದೊಡ್ಡ ಜನರು ಅದರಲ್ಲಿ ಈ ಕಾರ್ಮಿಕ ಮುಖಂಡರುಗಳು ಹೋಗಿ ಕೆಲವು ದೊಡ್ಡ ದೊಡ್ಡ ಹಣವನ್ನು ತೆಗೆದಿದ್ದಾರೆ. ಅದರದ್ದು ಸಹ ಲೆಕ್ಕ ಇಲ್ಲ. ಈ ಲೆಕ್ಕ ಕೇಳುವಾಗ ಅವರು ನನ್ನ ಮೇಲೆ ಕೊಲೆ ಯತ್ನವನ್ನು ಮಾಡಿದರು. ಈಗ ಅದನ್ನು ಹೋರಾಟ ಮಾಡಲಿಲ್ಲ, ಇದು ಈ ಬೀದಿ ಬದಿಯಲ್ಲಿ ಎಲ್ಲ ಹಾಕಿಕೊಂಡು ಇದ್ದ ಸ್ಮಾರ್ಟ್ ಸಿಟಿಯನ್ನು ಯಾಕೆ ಇವತ್ತು ಹಾಳು ಮಾಡ್ತಾ ಇದ್ದಾರೆ? 100 ಮಂದಿಗೆ 2,000, 500 ಮಂದಿಗೆ 10,000, ಅದು ಬೇರೆ. ಮತ್ತೆ ಇನ್ನೆಯಿಂದ ತಗೊಳ್ಳೋದು ಅದು ಬೇರೆ ಉಂಟು. ನಿಮಗೆ ಎದುರಿಗೆ ಮಾತ್ರ 20 ರೂಪಾಯಿ ಹೇಳ್ತಿದ್ದಾರೆ ಅವರು. ಈ ನಗರ ಭಾಗದಲ್ಲಿ ನಡೆಯುವ ಬೀದಿ ಬದಿ ವ್ಯಾಪಾರ ಅಂತಕ್ಕಂಥ ಒಂದು ವಿಷಯ ಏನಿದೆ, ಅದೊಂದು ದೊಡ್ಡ ಮಾಫಿಯಾ. ಇದು ಹಗಲು ದೊರಡೆ ಅಂತ ನಮಗೆ ಅನ್ಸಲ್ಲ, ನನ್ನಂತ ಸಾಮಾನ್ಯಗಳಿಗೆ ಅನ್ನಿಸುತ್ತೆ. ಆದಿತ್ಯವರ ನೋಡಿದ್ರೆ ನಮ್ಗೆ ಅಂತ ಆದಿತ್ಯವಾರ ಅಲ್ಲಿ ಹೋಗುವುದೇ ಬೇಡ ಅಂತ. ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ರಾವ್ ಸರ್ಕಲ್ ವೃತ್ತ, ಪುರಭವನ ಎದುರುಗಡೆ, ಲೇಡಿ ಕೋಶನ್ನ ಆ ಎದುರುಗಡೆ ಫುಟ್ಪಾತ್ಗಳಲ್ಲಿ ಬೀದಿ ವ್ಯಾಪಾರಸ್ಥರು ವ್ಯಾಪಾರ ಮಾಡ್ತಾ ಇದ್ದಾರೆ. ನಮಗೆ ನಡಿಲಿಕ್ಕೆ ತೊಂದರೆ ಆಗ್ತಾ ಉಂಟು, ಲೇಡಿ ಕೋಶನಿಗೆ ಹೋಗ್ಲಿಕ್ಕೆ ತೊಂದರೆ ಆಗ್ತಾ ಉಂಟು, ಬಸ್ಗಳಿಗೆ ಹೋಗ್ಲಿಕ್ಕೆ ತೊಂದರೆ ಆಗ್ತಾ ಉಂಟು, ಪುರಭವನದಲ್ಲಿ ಕಾರ್ಯಕ್ರಮ ಆಗುವ ತೊಂದರೆ ಆಗ್ತಾ ಉಂಟು ಅಂತ ಹಲವಾರು ಜನರು ನಮಗೆ ಹೇಳಿದರು. ಮಹಾನಗರ ಪಾಲಿಕೆ ಆಯುಕ್ತರ ಗಮನಕ್ಕೆ ತಂದಿದ್ದೇವೆ, DC ಅವರ ಗಮನಕ್ಕೆ ತಂದಿದ್ದೇವೆ, ಪೊಲೀಸ್ ಇಲಾಖೆಯ ಕಮಿಷನರ್ ಗಮನಕ್ಕೆ ತಂದ ನಂತರ ಅವರು ಇದಕ್ಕೆ ಸ್ಪಂದನೆ ಮಾಡಿದರು. ಆಯುಕ್ತರು ಇದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಒಪ್ಪಿದ್ದಾರೆ. ಅಲ್ಲದೆ ನಾವು ಹೇಳಿದಂತಹ 138 ಜನರನ್ನು ಸ್ಟೇಟ್ ಬ್ಯಾಂಕ್ ಅಲ್ಲಿ ಝೋನ್ ಅಲ್ಲಿ ಕೂತ್ಕೊಳ್ಳೋ ವ್ಯವಸ್ಥೆಯು ಸ್ವಲ್ಪ ಅವ್ಯವಸ್ಥೆ ಇದ್ದ ಕಾರಣ ಕಮಿಷನರು ಒಳ್ಳೆ ರೀತಿಯಲ್ಲಿ ಆ ಒಂದು ಝೋನ್ ಅನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಮುಂದಿನ ದಿನಗಳಲ್ಲಿ ಬೀದಿ ವ್ಯಾಪಾರಸ್ಥರಿಗೆ ಕೂತ್ಕೊಳ್ಳುವ ವ್ಯವಸ್ಥೆಯನ್ನು ಸಹ ಅವರು ಒಂದು ಜಾಗ ನೋಡಿ ಅದು ಮಾಡಿಸ್ತಾರೆ. ಆದ್ರೆ ಕೇವಲ ಒಂದು ನಾಯಕರು ಅಂತ ಅನ್ನಿಸಿಕೊಳ್ಳುವ CITUನ 2 ನಾಯಕರುಗಳು ಅನ್ನಿಸಿಕೊಳ್ಳುವವರು, ಒಂದು ಇಮ್ತಿಯಾಜ್, ಇನ್ನೊಂದು ಸುನಿಲ್ ಬಜಾಲ್ ಎನ್ನುವ ಮೊನ್ನೆ ಒಂದು ಪ್ರತಿಭಟನೆ ಮಾಡಿದ್ರು. ಎಲ್ಲಿ? ನಗರ ಪಾಲಿಕೆ ಮುಂದೆ ಸ್ವಲ್ಪ ಬೀದಿ ವ್ಯಾಪಾರಸ್ಥರನ್ನು ಒಟ್ಟಿಗೆ ಮಾಡಿ ಪ್ರತಿಭಟನೆ ಮಾಡಿದ್ರು. ಆದರೆ ಈ ಪ್ರತಿಭಟನೆ ಉದ್ದೇಶ ತಿಳಿಯುವಾಗ ನಮಗೂ ತಮಾಷೆ ಅನ್ನಿಸ್ತು. ಇವರೊಂದು ನಾಯಕಗಳಂತ. ಯಾಕೆಂದ್ರೆ ಇವರು ಪಾಪ 2 ದಿವಸ ಮೊದಲು ಈ ಬಡ ಕಾರ್ಮಿಕರನ್ನು ಒಂದು ಮೀಟಿಂಗ್ ಮಾಡಿ, ಅವರ ಕಚೇರಿಯಲ್ಲಿ ಮೀಟಿಂಗ್ ಮಾಡಿ ಅವರವರಿಗೆ ಹೇಳ್ತಾ ಇದ್ದಾರೆ, ನೋಡಿ ನಾಳ್ದು ಸಂಡೇ ನೀವು ಅಲ್ಲೇ ವ್ಯಾಪಾರ ಮಾಡಬೇಕು. ಫುಟ್ಪಾತಲ್ಲಿ ವ್ಯಾಪಾರ ಮಾಡುವಾಗ ಪ್ರಸನ್ನ ರವಿ ಅಲ್ಲಿ ಬರ್ತಾಳೆ, ಬರುವಾಗ ನೀವು ಅವಳಿಗೆ ಧಿಕ್ಕಾರ ಕೂಗಬೇಕು. ಅಲ್ಲಿ ಅಧಿಕಾರಿಗಳು ಬರುವಾಗ ನೀವು ಅವರ ಕಾಲಿಗೆ ಬಿದ್ದು ಕೂಗಬೇಕು. ಅದೆಲ್ಲ ಮೀಡಿಯಾದಲ್ಲಿ ವೈರಲ್ ಆಗ್ತದೆ, ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ತದೆ. ಆಗ ಜನರಿಗೆ ಗೊತ್ತಾಗ್ತದೆ ಬೀದಿ ಬದಿ ವ್ಯಾಪಾರಸ್ಥರು ಕಾಲಿಡಿದು ಕೂಗ್ತಾ ಇದ್ದಾರೆ, ಅವರ ಹೊಟ್ಟೆಗೆ ಹೊಡಿತಿದ್ದಾರೆ. ಇದು ಎಲ್ಲಾ ಕಡೆಗಳಿಗೆ ಹೋಗ್ತದೆ, ಹೀಗೆ ನೀವು ಮಾಡಬೇಕಂತ ಇವರು ಹೇಳಿ ತೋರಿಸ್ತಾ ಇದ್ದಾರೆ. ಸುನಿಲ್ ಬಜಾಲ್ ಅಲ್ಲಿ ಹೇಳ್ತಾ ಇದ್ದಾನೆ ಪ್ರತಿಭಟನೆಯಲ್ಲಿ, ಪ್ರಸನ್ನ ರವಿಗೆ ಧಿಕ್ಕಾರ, ನಾವು ಕಾಟಾಚಾರಕ್ಕೆ ಹೋರಾಟ ಮಾಡುವುದಲ್ಲ ಅಂತ. ಆದ್ರೆ ನಾನಿವತ್ತು ಹೇಳ್ತಾ ಇದ್ದೇನೆ ಸುನಿಲ್ ಬಜಾಲಿಗೆ, 40 ವರ್ಷದಿಂದ ನೀವು ಬೀದಿ ವ್ಯಾಪಾರಸ್ಥರನ್ನು ಬೀದಿಯಲ್ಲೇ ಕೂಡಿಟ್ಟುಕೊಂಡು ಅವರನ್ನು ಮೇಲೆ ಬರದಾಗೆ ಮಾಡಿ ನೀವು ಮಾಡಿದ್ದು ಕೇವಲ ಕಾಟಾಚಾರಕ್ಕೆ ಈ ಒಂದು ಪ್ರತಿಭಟನೆಗಳು, ಹೋರಾಟಗಳು, ಬೇರೇನು ನಿಮ್ಮ ಸಾಧನೆ ಇಲ್ಲ. 20 ರೂಪಾಯಿ ಕಲೆಕ್ಟ್ ಮಾಡುವವರು ನೀವು ಹೇಳ್ತಿರಲ್ಲ, ಬೀದಿ ವ್ಯಾಪಾರಸ್ಥರನ್ನು ಎಬ್ಬಿಸಿದ್ರು, ಆದಿತ್ಯವಾರ ಸಂಡೇ ಬಜಾರ್ನವರು ಎಬ್ಬಿಸಿದ್ರು, ಅವರು ಒಂದು ದಿವಸಕ್ಕಾಗಿ ಹೊಟ್ಟೆಪಾಡಿಗಾಗಿ ಬರ್ತಾ ಇದ್ದಾರೆ. ಜೂನ್ ತಿಂಗಳು ಅವರಿಗೆ ಹೊಟ್ಟೆಪಾಡು, ಫೀಸ್ ಕಟ್ಲಿಕ್ಕುಂಟು, ಸ್ಕೂಲಿಗೆ ಹೋಗ್ಲಿಕ್ಕುಂಟು, ಮಕ್ಕಳಿಗೆ ಬುಕ್ಸ್ ಬೇಕು ಅಂತ ಹೇಳುವ ನೀವು ಆ ಜೂನ್ ತಿಂಗಳಲ್ಲಿ ನಿಮಗೆ 20 ರೂಪಾಯಿ ಕಲೆಕ್ಟ್ ಮಾಡಿ ನಿಮ್ಗೆ ದಂಧ ಮಾಡುವಾಗ ನಿಮ್ಗೆ ಕಾಣಲಿಲ್ವಾ? ಹಾಗಾದ್ರೆ ಜೂನ್ ತಿಂಗಳಲ್ಲಿ, ಆ ತಿಂಗಳಲ್ಲಿ ನೀವ್ಯಾಕೆ ಕಲೆಕ್ಟ್ ಮಾಡಬೇಕಿತ್ತು? ಕೇವಲ 20 ರೂಪಾಯಿ ಅಲ್ಲ, ನಮ್ಗೆ ತುಂಬಾ ಜನ ಹೇಳಿದ್ರು ಅಲ್ಲಿ ಬೀದಿ ವ್ಯಾಪಾರಸ್ಥರು ಮಾತ್ರ ಇರುವುದಲ್ಲ, ನಾಯಕರುಗಳೇ ಬೀದಿ ವ್ಯಾಪಾರಸ್ಥರನ್ನು ಕೆಲವರನ್ನು ಕೂತ್ಕೊಳ್ಳಿಸಿ ಅವರೇ ಸಾಮಾನು ಕೊಟ್ಟು ಕೂತ್ಕೊಳ್ಳಿಸಿ ಸಂಜೆ ಅವರು ಹಣ ತಗೊಳ್ತಾರೆ, ಅವರಿಗೆ ಸಂಬಳ ಕೊಡ್ತಾರೆ ಅಂತ. ಇದು ಕೇವಲ ಬೀದಿ ವ್ಯಾಪಾರಸ್ಥರ ಬಗ್ಗೆ ನಾವು ಮಾತಾಡುವುದಲ್ಲ, ನೀವು ಮಾಡುವ ಅಕ್ರಮಗಳ ಬಗ್ಗೆ. ನೀನು ವೈಯಕ್ತಿಕ ಹೋಟೆಲ್ ಇಡ್ತಿ, ಅದು ನಿನಗೆ ಬಿಟ್ಟದ್ದು. ಆದರೆ ನೀನು ಅಕ್ರಮವಾಗಿ ಫುಟ್ಪಾತಲ್ಲಿ ಮಾಡುವಾಗ, ಇಡೀ ಮಂಗಳೂರು ನಗರದಲ್ಲಿ ಪ್ರತಿಯೊಂದು ಹೋಟೆಲ್ಗಳಿಗೆ 11:30 ಮತ್ತು 12 ಗಂಟೆ ಟೈಮ್ ನಿಗದಿ ಮಾಡುವಾಗ, ನಿನ್ನ ಹೋಟೆಲುಗಳಿಗೆ 1 ಗಂಟೆಯಿಂದ 3 ಗಂಟೆ ತನಕ ಅಕ್ರಮವಾಗಿ ನೀನು ವ್ಯಾಪಾರ ಮಾಡುವಾಗ ಈ ಪ್ರಶ್ನೆ ಎತ್ತಿದ್ದೇನೆ ನಾನು. ವಿನಃ ನಿನ್ನ ಹತ್ರ ವೈಯಕ್ತಿಕ ದ್ವೇಷ ಮಾಡಿಕೊಂಡು ನನಗೆ ಅವಶ್ಯಕತೆ ಇಲ್ಲ, ನೀನು ಯಾವನೂ ಅಲ್ಲ. CITU ಹೆಸರಲ್ಲಿ, CITU ಸಂಘಟನೆ ಹೆಸರಲ್ಲಿ ನೀವು ಆ ಸಂಘಟನೆಯನ್ನೇ ಹಾಳು ಮಾಡ್ಲಿಕ್ಕೆ ಹೊರಟಿದ್ದೀರಿ. ಇದು ನಿಮ್ಮ ಹಿರಿಯರಿಗೂ ಗೊತ್ತಿರಬೇಕು. ನಿಮ್ಮ ಹಿರಿಯರಿಗೆ ನಿಮ್ಮ ಸಂಘಟನೆಯವರು ಹೊಡ್ಕೊಂಡು ಬೀಳುವಾಗ ಅದನ್ನು ನೋಡಿ ಸರಿ ಮಾಡುವ ಬದಲು ನಿಮ್ಮನ್ನು ಮೆರೆಸ್ತಾ ಇದ್ದಾರಲ್ಲ ಲೂಟ್ಲಿಕ್ಕೆ, ಇದನ್ನು CITU ನಾಯಕರು ಪ್ರಶ್ನೆ ಮಾಡಬೇಕು. ಎಷ್ಟು ಹೆಣ್ಣು ಮಕ್ಕಳಿಗೆ ಆಮಿಷ ತೋರಿಸಿಕೊಂಡು ID ಮಾಡುವ ನೆಪದಲ್ಲಿ, ಲೋನ್ ಕೊಡುವ ನೆಪದಲ್ಲಿ ಲಾಂಗ್ ಡ್ರೈವ್ ಹೋಗುವ ಅಂತ ಹೇಳಿದ್ದು ಮುಂದಿನ ದಿನಗಳಲ್ಲಿ ಬರ್ತದೆ. ಹೆಣ್ಣು ಮಕ್ಕಳನ್ನು ಬಳಕೆ ಮಾಡಲಿಕ್ಕೆ ಈ ಒಂದು ಹೆಣ್ಣಾಗಿ ನಾನು ಖಂಡಿತ ಬಿಡುವುದಿಲ್ಲ.
CIT ನಾಯಕರಲ್ಲೂ ನಾನು ಹೇಳ್ತೇನೆ, ನಿಮ್ಮ ಸಂಘಟನೆ ಹೆಸರಲ್ಲಿ ಇಬ್ರು ಇಮ್ತಿಯಾಜ್ ಮತ್ತು ಸುನೀಲ್ ಬಜಾಲ್ ಮಾಡುವ ಅಕ್ರಮವನ್ನು ನೀವು ತಡೆಗಟ್ಟಬೇಕು. ಒಂದೊಂದು ವ್ಯಕ್ತಿಗಳಿಂದ ನೀವು ಲಕ್ಕಿ ಡಿಪ್ ಮಾಡಿ 2,500 ಒಬ್ಬನಿಂದ ಕಲೆಕ್ಟ್ ಮಾಡಿ 600 ಜನರ ಹತ್ರ ನೀವು ದಸರಾ ಟೈಮಿಗೆ ಕಲೆಕ್ಟ್ ಮಾಡಿ 15 ಲಕ್ಷ ಕಲೆಕ್ಟ್ ಮಾಡಿ ಲೆಕ್ಕ ಕೇಳುವಾಗ ಅವರಿಗೆ ನೀವು ದಾಳಿ ಮಾಡ್ತೀರಿ, ಅವರಿಗೆ ಹಲ್ಲೆ ಮಾಡ್ತೀರಿ ಅಂತ ಹೇಳುವಾಗ ನೀವು ಯಾವ ಸೀಮೆಯ ನಾಯಕರು? ಇದಕ್ಕಿಂತ ಬೇಡಿ ತಿನ್ಬಾರ್ದ ನಿಮ್ಗೆ? ಪ್ರಸನ್ನ ರವಿ ಬಗ್ಗೆ ಮಾತಾಡ್ಲಿಕ್ಕೆ ಯೋಗ್ಯತೆ ಇಲ್ಲ. ಪ್ರಸನ್ನ ರವಿ ಎಲ್ಲೂ ಬೀದಿ ವ್ಯಾಪಾರಸ್ಥರ ಹತ್ರ 20 ರೂಪಾಯಿ ತಗೊಂಡು ಇಲ್ಲ, ಕಲೆಕ್ಷನ್ ಮಾಡ್ಲಿಲ್ಲ. ಎಷ್ಟೋ ಹೆಂಗಸರು ಇವತ್ತು ಹೇಳಿದ್ರು ನಮ್ಗೆ ಪ್ರತಿಭಟನೆ ಮಾಡ್ಲಿಕ್ಕೆ ಅವರು ಹೇಳಿ ಕೊಡ್ತಾ ಇದ್ದಾರೆ, ಮುಂದೆ ಹೋಗಿ ಪ್ರತಿಭಟನೆ ಮಾಡಿ ಸೀಮೆಎಣ್ಣೆ ಸುರಿತೇವೆ ಅಂತ ಹೇಳಿ ಸೀಮೆಎಣ್ಣೆ ಸುರಿತಾರೆ, ಹಿಂದೆಯಿಂದ ನಾವು ಬೆಂಕಿ ಹಚ್ತೇವೆ ಅಂತ ಹೇಳಿ ಕೊಡುವ ನಾಯಕರು ಇದ್ದಾರಂತ ಇವತ್ತು ಕೆಲವು ಮಹಿಳೆಯರು ಹೇಳಿದ್ರು. ಯಾಕೆ ನಿಮ್ಮ ಹೆಣ್ಣು ಮಕ್ಕಳನ್ನ ಅಲ್ಲಿ ತಂದು ಸೀಮೆಎಣ್ಣೆ ಸುರಿಸಬಾರ್ದಾ? ಇದು ಆ ಪ್ರತಿಭಟನೆ? ಕೇವಲ 20 ರೂಪಾಯಿ ಕಲೆಕ್ಷನ್ ಮಾಡುದು, ಪುನಃ ಎಷ್ಟೋ ಜನರ ಹತ್ರ ನೀವು ಬೇರೆ ರೀತಿಯಲ್ಲಿ ಕಲೆಕ್ಷನ್ ಮಾಡುದು, ಕಾರ್ಯಕ್ರಮ ಆಗುವಾಗ ಡೊನೇಷನ್ಗಳನ್ನು ತಗೊಳ್ಳೋದು, ರಿಸೀಟ್ ಕೊಡುವುದಿಲ್ಲ, ಲೆಕ್ಕ ಕೇಳುವಾಗ ಹಲ್ಲೆ ಮಾಡುದು. ಇಂಥ ನಾಯಕರುಗಳು ಈ ಬೀದಿ ವ್ಯಾಪಾರಸ್ಥರಿಗೆ ಬೇಕಾ ಅಂತ ಕೇಳುದು. ಮಾನ್ಯ ಆಯುಕ್ತರಲ್ಲಿ ನಾನು ಹೇಳುದು, ನಿಮ್ಮದೇ ಕೆಲವು ಕಂದಾಯ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವವರು, ಆರೋಗ್ಯ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವವರು, ಅಥವಾ ಬಡತನ ನಿರ್ಮೂಲನ ಅಂತ ಹೇಳಿಕೊಂಡು ಅಧಿಕಾರಿ ಚಿತ್ತರಂಜನ್ ರವರು ಏನೆಲ್ಲ ಮಾಡ್ತಾ ಇದ್ದಾರಂತ. ಯಾವನು ದೊಡ್ಡವನು ಇನ್ಫ್ಲುಯೆನ್ಸ್ ಅಲ್ಲಿ ಕೆಲವರಿಗೆ ಐಡಿಯನ್ನು ಕೊಡೋದು ಸರ್ವೆ ಮಾಡದೆ, ಕೆಲವರಿಗೆ 3-4 ಅಂಗಡಿ ಇದ್ದವರಿಗೆ ಕೆಲವರಿಗೆ ಐಡಿ ಕೊಡೋದು, ಒಂದೊಂದು ಮನೆಯಲ್ಲಿ 4 ಜನಕ್ಕೆ ಐಡಿ. ಈ ರೀತಿ ಐಡಿ ಕೊಡೋದಾದ್ರೆ ಈ ಚಿತ್ತರಂಜನ್ ಯಾವ ಅಧಿಕಾರಿ ಇದ್ದಾರೆ ಬಡತನ ನಿರ್ಮೂಲನಾ ಅಧಿಕಾರಿಗಳನ್ನು ನೀವು ತನಿಖೆ ಮಾಡಬೇಕು. ಪ್ರೈಮ್ ಮಿನಿಸ್ಟರ್ ಸ್ವನಿಧಿ ಯೋಜನೆಯಲ್ಲಿ ಬಡತನ ನಿರ್ಮೂಲನದ ಅಡಿಯಲ್ಲಿ ಬೀದಿ ವ್ಯಾಪಾರಸ್ಥರಿಗೆ 10,000ದಿಂದ 50,000 ತನಕ ಲೋನ್ ಕೊಡ್ತಾ ಇದ್ದಾರೆ. ಆದರೆ ಈ ಚಿತ್ತರಂಜನ್ ಅಧಿಕಾರಿಯಾಗಿ ಈ ಲೋನು ಸರಿಯಾಗಿ ಬಳಕೆ ಆಗಿದ? ಯಾವ ಬೀದಿ ವ್ಯಾಪಾರಸ್ಥರು ನೈಜ ಬೀದಿ ವ್ಯಾಪಾರಸ್ಥರಿಗೆ ಇದು ಕೊಟ್ಟಿದ್ದಾರೆ, ಅಥವಾ ಬೀದಿ ವ್ಯಾಪಾರ ಹೆಸರಲ್ಲಿ ಕೇವಲ ಲೋನ್ ಮಾಡಿ ಕೊಟ್ಟುಕೊಂಡು ಹೋಗಿ ಇದರಲ್ಲಿ ಶಾಮೀಲಾಗಿದ್ದಾರೆ ಎನ್ನುವ ಸಂಶಯ ನನಗೆ ಉಂಟು. ಇದರದ್ದು ಸಹ ಸೂಕ್ತ ತನಿಖೆ ಆಗಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ನಾನು CIT ನಾಯಕ, ಬೀದಿ ವ್ಯಾಪಾರಸ್ಥರ ಪರ ನಿಲ್ಲುವ ನಾಯಕ ಅಂತ ಹೇಳುವ ಇಮ್ತಿಯಾಜ್ ಮತ್ತು ಸುನೀಲ್ ಬಜಾಲಿಗೆ ಹೇಳ್ತಿದ್ದೇನೆ, ಸಾರ್ವಜನಿಕರು ನಿಮ್ಮ ಬಗ್ಗೆ ಏನು ಹೇಳ್ತಾ ಇದ್ದಾರೆ, ಬೀದಿ ವ್ಯಾಪಾರಸ್ಥರು ಏನು ಹೇಳ್ತಾ ಇದ್ದಾರೆ? ನೀವು ಬೀದಿ ವ್ಯಾಪಾರಸ್ಥರ ಸಂಘದಲ್ಲಿದ್ದು ಬೀದಿ ವ್ಯಾಪಾರಸ್ಥರು ನಿಮ್ಮ ಲೆಕ್ಕವನ್ನು ಕೇಳಿದಾಗ ಯಾವ ರೀತಿ ಅವರಿಗೆ ಹಲ್ಲೆ ಮಾಡಿದ್ದೀರಿ, ನಿಮ್ಮ ಒಂದು ಗುಣಗಾನವನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಒಮ್ಮೆ ನೋಡಿ. ನನ್ನ ಹೆಸರು ಮೊಹಮ್ಮದ್ ಆಸಿಫ್ ಅಂತ. ನಾನು ಬೀದಿ ಬದಿ ವ್ಯಾಪಾರಸ್ಥರ ಶ್ರೇಯೋಭಿವೃದ್ಧಿ ಸಂಘದಲ್ಲಿ ಕೋಶಾಧಿಕಾರಿಯಾಗಿದ್ದೇನೆ. ಸುಪ್ರೀಂ ಕೋರ್ಟು ಅದಕ್ಕೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಒಂದು ಕಾನೂನಿನ ವ್ಯವಸ್ಥೆ ಬಂತು. ಕಾನೂನು ಬಂದ ಮೇಲೂ ಆ ಕಾನೂನನ್ನು ಉಪಯೋಗಿಸಲಿಲ್ಲ ಬೀದಿ ಬದಿ ವ್ಯಾಪಾರಸ್ಥರ ಕೆಲವು ರಾಜಕೀಯ ಮುಖಂಡರುಗಳು. ಅದನ್ನು ಉಪಯೋಗ ಮಾಡಲಿಕ್ಕೆ ಬಿಡಲಿಲ್ಲ. ಯಾಕೆಂದರೆ ಆ ಕಾನೂನನ್ನು ಉಪಯೋಗ ಮಾಡಿದರೆ ನಮ್ಮನ್ನು ಅವರಿಗೆ ಬಳಸಲಿಕ್ಕೆ ಸಿಗುವುದಿಲ್ಲ, ನಮ್ಮಂಥ ಬೀದಿ ಬದಿ ವ್ಯಾಪಾರಸ್ಥರನ್ನು ಅವರಿಗೆ ಬಳಸಲಿಕ್ಕೆ ಸಿಗುವುದಿಲ್ಲ. ಅದನ್ನು ಕಾನೂನನ್ನು ಅಗೆನೆ ಇಟ್ಟು ಬೀದಿಯಲ್ಲೇ ಇದ್ದರು. ಅದೇ ಚೈನಲ್ಲಿ ನಿಂತ್ಕೊಂಡು ನಮ್ಮನ್ನು ಉಪಯೋಗ ಮಾಡ್ತಾ ಇರ್ತಾರೆ. ಕೆಲವೊಂದು ಹೋರಾಟಗಳಿಗೆ ನಮ್ಮನ್ನು ಮುಂದೆ ಹಾಕಿಕೊಂಡು, ಕೆಲವೊಂದು ಬೇರೆ ನಮ್ಮ ಬೀದಿ ಬದಿ ವ್ಯಾಪಾರದ ಅಲ್ಲದ ಬೇರೆ ಹೋರಾಟಗಳಿಗೆ ನಮ್ಮನ್ನು ಉಪಯೋಗಿಸಿ ನಮ್ಮನ್ನು ಅವರು ಏನೋ ಬೈತಾರೆ, ನಾವು ಚಪ್ಪಾಳೆ ಕೊಟ್ಟು ನಮಗೆ ಗೊತ್ತಿಲ್ಲ ಆ ಥರನೇ ಹೇಳಿ ನಮ್ಮನ್ನು ಉಪಯೋಗಿಸಿಕೊಂಡು 2-3 ಮೀಟಿಂಗಲ್ಲಿ ಛಾಯೆ ಕೊಟ್ಟಿದ್ದು ಬಂದಲ್ಲದೆ ಏನು ಪ್ರಯೋಜನ ಆಗಲಿಲ್ಲ ಪಟ್ಟಣ ವ್ಯಾಪಾರ ಸಮಿತಿಯಲ್ಲಿ. ಇದೇ ಕಾರ್ಮಿಕ ಸಂಘಟನಾ ಮುಖಂಡರುಗಳು ಮತ್ತು ರಾಜಕೀಯ ಪಕ್ಷದವರು ನಮ್ಮನ್ನು ಇದನ್ನು ಉಪಯೋಗಿಸಿ 2019ರಲ್ಲಿ ನಿಯಮ ಬಂದರೂ ಕೂಡ ನಮಗೆ ಅದಕ್ಕೆ ಬೇಕಾಗಂತ ವ್ಯವಸ್ಥೆ ಮಾಡಲಿಲ್ಲ. ಅವರಿಗೆ ಸಾಹಿತ್ಯ ಸಮಿತಿ ಅಂತ ಇದೆ. ಸಾಹಿತ್ಯ ಸಮಿತಿಯಲ್ಲಿ ಯಾವಾಗಲೂ ಮೀಟಿಂಗ್ ಮಾಡ್ತಾರೆ. ಮಂಗಳೂರಲ್ಲಿ ಸಿಟಿ ಒಳಗೆ ಒಂದೊಂದು ಗೂಡು ಹೊಸತು ತಂದಾಕ್ತಾರೆ. ಮತ್ತೊಂದು ಕಡೆ ನಮ್ಮನ್ನು ತೆಗೆಸಿದ ಅಲ್ಲಿಗೇನೆ ಮತ್ತೊಂದು ಗೂಡು ತಂದಾಕುವುದು. ಲೈಸೆನ್ಸನ್ನು ಚೆಕ್ ಮಾಡುವಾಗ ಅವರಲ್ಲಿ ಸಾಹಿತ್ಯ ಸಮಿತಿಯಲ್ಲಿ ಅವರಿಗೆ ಪಾಸ್ ಆಗಿದೆ ಅಂತೇಳಿ ಯಾವ ಇಂಪ್ಲನ್ಸ್ನಲ್ಲಿ ಮಾಡ್ತಾರೋ ಆ ದೇವರಿಗೆ ಗೊತ್ತು. ಬೀದಿ ಬದಿ ವ್ಯಾಪಾರಸ್ಥರಿಗೆ ಫಸ್ಟಿಗೆ ಅವರಿಗೆ ವ್ಯವಸ್ಥಿತವಾದ ಪರ್ಯಾಯ ವ್ಯವಸ್ಥೆವಾಗಿ ಅವರಿಗೆ ಜಾಗ ರೂಪಿಸಿಕೊಡಬೇಕು. ಆನಂತರ ಅವರನ್ನು ಹೋಗಿ ಅಲ್ಲಿ ಕೂರಿಸಬೇಕು. ಪ್ರಮಾಣ ಪತ್ರ ID ಕಾರ್ಡ್, ಆ ಜಾಗದಲ್ಲಿ ಅವರಿಗೆ ಲೊಕೇಶನ್ ಫೋಟೋ ತೆಗೆದು ಪ್ರಮಾಣ ಪತ್ರ ID ಕಾರ್ಡ್ಗಳನ್ನು ಕೊಟ್ಟು ಅವರನ್ನು ಅಲ್ಲಿ ಕೂರಿಸಬೇಕು. ಇದರಲ್ಲಿ ಕಾರ್ಮಿಕ ಸಂಘಟನೆಯ ಮುಖಂಡರುಗಳು ಬೀದಿ ಬದಿ ವ್ಯಾಪಾರಸ್ಥರ ದಸರಾಕ್ಕೆ ಒಂದು ಲಕ್ಟಿಪ್ ಅಂತ ಹೇಳಿ ಅದನ್ನು ಜನರ ಹತ್ರ ಒಬ್ಬೊಬ್ಬರ ಹತ್ರ 2,500 ಕೊಡಲೇಬೇಕಂತೇಳಿ ಅದರಲ್ಲಿ ಅವರು ತೀರ್ಮಾನ ಮಾಡಿದರು. ಅದರಲ್ಲಿ ಮತ್ತೆ ಸಹ ನಾನು ಹೇಳಿದೆ, ಜನರ ಹತ್ರ ಇಲ್ಲದವರ ಹತ್ರ ಒಂದು ಟಿಕೆಟ್ ತಗೊಳ್ಳಿ, ಇಲ್ಲದವರ ಹತ್ರ ಜಾಸ್ತಿ ಫೋರ್ಸ್ ಆಗಿ ತೆಗಿಬೇಡ ಅಂತೇಳಿ. ಅದರಲ್ಲಿ ಸಹ ಗಲಾಟೆ ಆಗಿ ಕೆಲವರು ಜನರು ಬಂದು ಲಕ್ಟಿಪನ್ನು ಅವರ ಮುಖಕ್ಕೆ ಎಸೆದರು.
ನಮಗೆ ಕೊಡಲಿಕ್ಕೆ ಆಗೋದಿಲ್ಲ 2,500 ಅದು ಕೊಡಲೇಬೇಕಂತೇಳಿ ಅವರ ತೀರ್ಮಾನ, ಕೊಡುವುದಿಲ್ಲ ಅಂತ ಹೇಳಿ ಬೀದಿ ವ್ಯಾಪಾರಸ್ಥರ ತೀರ್ಮಾನ. ಕೆಲವರು ಹಣ ಇದ್ದವರು ಕೊಡ್ತಾರೆ, ಕೆಲವರು ಹಣ ಇಲ್ಲದವರು ಕೊಡುವುದಿಲ್ಲ. ಅದರ ಲೆಕ್ಕಪತ್ರ ತೆಗೆಯುವಾಗ ಎಷ್ಟೋ ಹಣಗಳು ದೋಚಿದ್ದಾರೆ ಇವರು, ಎಷ್ಟೋ ಹಣಗಳು ದೋಚಿದ್ದಾರೆ. ದೋಚಿ ಇದರಲ್ಲಿ ಹಣವನ್ನು ಎಲ್ಲಿ ಲೆಕ್ಕ ಕೇಳುವಾಗ ಅದರಲ್ಲಿ ಅವರು ನಮ್ಮ ಮೇಲೆ ದಾಳಿ ಮಾಡಿದರು. ಒಂದು ಜನರ ಹತ್ರ 2,500 ತೆಗೆದರೆ 600 ಜನರಿಗೆ ಹಣ ಎಷ್ಟಾಯಿತು ಅಂತೇಳಿ, ಎಲ್ಲಿ ಹೋಯಿತು ಆ ಹಣ ಅಂತ ಕೇಳುವಾಗ ಅದನ್ನು ನಾನು ಅದರ ಒಳಗಡೆ ಪ್ರಶ್ನೆ ಎತ್ತಿದೆ. ಕೆಲವು ಜನರದು ರಿಸಿಪ್ಟ್ ಇಲ್ಲ, ಇಷ್ಟು ಹಣ ಕೊಟ್ಟದ್ದು. ಕೆಲವು ದೊಡ್ಡ ದೊಡ್ಡ ಜನರು ಅದರಲ್ಲಿ ಈ ಕಾರ್ಮಿಕ ಮುಖಂಡರುಗಳು ಹೋಗಿ ಕೆಲವು ದೊಡ್ಡ ದೊಡ್ಡ ಹಣವನ್ನು ತೆಗೆದಿದ್ದಾರೆ. ಅದರದ್ದು ಸಹ ಲೆಕ್ಕ ಇಲ್ಲ. ಈ ಲೆಕ್ಕ ಕೇಳುವಾಗ ಅವರು ನನ್ನ ಮೇಲೆ ಕೊಲೆ ಯತ್ನವನ್ನು ಮಾಡಿದರು, ಬಾಟ್ಲಲ್ಲಿ ಹೊಡೆದು ಕೊಲೆಗೆ ಸಹ ಯತ್ನಿಸಿದರು ಅಂತೇಳಿ ನಾನು ಕಂಪ್ಲೇಂಟ್ ಮಾಡಿ ಎಫ್.ಐ.ಆರ್ ಹಾಕಿ ಅವರ ಮೇಲೆ ಕೇಸುಗಳೀಗ ಹೈಕೋರ್ಟಲ್ಲಿದೆ. 33 ಜನರಲ್ಲಿ 28 ಜನ ಅದರಲ್ಲಿ ಇಳಿದು ಬಂದರು ಕಮಿಟಿಯಲ್ಲಿ. ಸರಿಯಾಗಿ ಪರಿಶೀಲನೆ ಮಾಡಿ ನೋಡುವಾಗ ಅವರದೇ BK ಇಮ್ತಿಯಾಜ್ನವರದೇ ತಪ್ಪು ಅಂತೇಳಿ ಅವರು ಜನರು ನಮಗೆ ರಾಜಕೀಯ ಮುಖಂಡರುಗಳು ಬೇಡ, ಕಾರ್ಮಿಕ ಮುಖಂಡರುಗಳಿಗೂ ನಮಗೆ ಬೇಡ, ಅವರು ನಮ್ಮ ಕೋಶಾಧಿಕಾರಿಗಳಿಗೆ ಹೊಡೆದಿದ್ದಾರೆ. ಸೊಸೈಟಿ ಮೀಟಿಂಗ್ಗಳಲ್ಲಿ ಸಹ ಕೆಲವು ಲೆಕ್ಕಗಳನ್ನು ಕೇಳುವಾಗ ಲೆಕ್ಕವನ್ನು ಕೊಡೋಕ್ಕೆ ಆಗದೆ ಅವರು ಅದನ್ನು ವಿಭಜನೆ ಮಾಡಿ ಹೊಡೆದ್ರು ಅಂತೇಳಿ ಕೆಲವು ನಮ್ಮ ಕಮಿಟಿ ಸದಸ್ಯರಿಗೆ ಗೊತ್ತಾಗಿ ಕೆಲವು 27 ಕಮಿಟಿ ಸದಸ್ಯರನ್ನು ಅದರಲ್ಲಿ ಹೊರಗೆ ಬಂದರು. ನಮ್ಮ ಆಫೀಸನ್ನು ಬಳಕೆ ಮಾಡಿ ಅವರು CI to CPMನ ಪಕ್ಷದ ಆಫೀಸನ್ನು ಮಾಡಿ ಅಲ್ಲಿ ಇಟ್ಟಿದ್ದಾರೆ. ನಮ್ಮ ಬಡವರ ಹಣದಲ್ಲಿ ಅವರು CI to ಆಫೀಸನ್ನು ಮಾಡಿ ಕೆಲವು ರಾಜಕೀಯ ಮುಖಂಡರುಗಳನ್ನು ಸೇರಿಸಿ ಅದರೊಳಗೆ ಕೂರಿಸಿ ಮೀಟಿಂಗ್ ಮಾಡುವಾಗ ನಾವು ಏಕಾಏಕಿಯಾಗಿ ಅದರ ಒಳಗಡೆ ಹೋಗಿದ್ದಕ್ಕೆ ನಮ್ಮ ಮೇಲೆ ಸಹ ಹಲ್ಲೆ ನಡೆದಿದೆ. ಅವರ ಪಾರ್ಟಿಯ ಒಳಗಡೆ ಇದ್ದ 4-5 ಜನರನ್ನು ಹಿಡ್ಕೊಂಡು ಅವರು ಹೊಸ ಒಂದು ಸಂಘಟನೆ ಮಾಡಿದರು. ಹೊಸ ಸಂಘಟನೆ ಅಂದರೆ ಅದರಲ್ಲಿ ಇರುವುದು ಜಾಸ್ತಿ ಅವರ ರಾಜಕೀಯ ಮುಖಂಡರುಗಳೇ ಜಾಸ್ತಿ ಇರುವುದು. ಬೇರೆ ಬೇರೆ ಸಂಘಟನೆಯ ಜನರನ್ನು ಹಿಡ್ಕೊಂಡು ಬೀದಿ ವ್ಯಾಪಾರಸ್ಥರು ಅಂತ ಹೇಳಿ ಕೆಲವು ಜಾಗಕ್ಕೆ ಹೋಗಿ ಅವರು ಪ್ರತಿಭಟನೆ ಮಾಡ್ತಾರೆ. ನಿಜವಾಗಿಯೂ ಅವರೆಲ್ಲರೂ ಬೀದಿ ವ್ಯಾಪಾರಸ್ಥರಲ್ಲ, ಬೇರೆ ಬೇರೆ ಕೆಲಸದಲ್ಲಿ ಇರುವವರನ್ನು ಇವರು ಫೋನ್ ಮಾಡಿ ಕರೆಸಿ ಬೀದಿ ವ್ಯಾಪಾರಸ್ಥರಂತ ಹೇಳಿ ಅವರು ಅವರು ಬೇರೆಯವರ ಹತ್ರ ಹೋಗಿದ್ದಾರೆ. ಅವರು BJP, ಅವರು SDPI, ಅವರು ಕಾಂಗ್ರೆಸ್, ಹಾಗಂತೇಳಿ RSS ಅಂತೆಲ್ಲ ಹೇಳಿ ಕೆಲವು ಪೋಸ್ಟರ್ಗಳನ್ನು ಮಾಡಿ ನಮ್ಮ ಮೇಲೆ ಬೇರೆ ಬೇರೆ ಸಾಮಾಜಿಕ ಜಾಲತಾಣದಲ್ಲಿ ಯಾವುದ್ಯಾವುದೋ ಪೋಸ್ಟರ್ಗಳನ್ನು ಹಾಕಿ ನಮ್ಮ ಮೇಲೆ ನಮ್ಮ ಹೆಸರುಗಳನ್ನು ಹಾಳು ಮಾಡ್ತಾ ಇದೆ. ನಿಜವಾದ ಬೀದಿ ವ್ಯಾಪಾರಸ್ಥರು ಶ್ರೇಯೋಭಿವೃದ್ಧಿ ಸಂಘದ ಒಳಗಡೆ ಇದೆ. ಈ ಬಿಸ್ನೆಸ್ ಮಾಡ್ತಾರಲ್ಲ, ಕೆಲವರು ಅಂಗಡಿ ಬಾಡಿಗೆ ಕೊಟ್ಟು, ಕೆಲವರು 8 ಅಂಗಡಿ 3 ಅಂಗಡಿ ಬಾಡಿಗೆ ಕೊಡುವವರು, ಅವರು ಕೆಲವರು ಅವರೊಟ್ಟಿಗಿದ್ದಾರೆ. ಇಲ್ಲಾಂದರೆ ಅದು ಬೀದಿ ವ್ಯಾಪಾರಸ್ಥರು ಅಂತೇಳಿ ಯಾರಾದರೂ ಅಲ್ಲಿ ಸರ್ವೆಗೆ ಬರುವಾಗ ಎದುರು ನಿಂತು ನಾನು ಬೀದಿ ವ್ಯಾಪಾರಸ್ಥರ ಅಲ್ಲಿ ಹೋಗುವಾಗ ಅವರು ಅಲ್ಲಿಂದ ಹೋಗುವಾಗ ಜನ ಚೇಂಜ್ ಆಯ್ತು. ಅಲ್ಲಿ 4-5 ಜನರನ್ನು ಸಂಬಳಕ್ಕೆ ನಿಲ್ಲಿಸಿ ವ್ಯಾಪಾರ ಮಾಡುವಂಥ, ಇಲ್ಲಾಂದರೆ ಬಾಡಿಗೆ ಕೊಟ್ಟು ದಿವಸಕ್ಕೆ 1,000 ಡಿಪಾಸಿಟ್ 1,00,000 ರೂಪಾಯಿ ಇಂಥ ಬಾಡಿಗೆ ಕೊಟ್ಟು ಕೆಲವು ಜನರಿಗೆ ಇವರು ಕಾರ್ಮಿಕ ಮುಖಂಡರುಗಳು ಬೆಂಬಲ ಕೊಟ್ಟು ಅವರನ್ನು ಬೀದಿ ವ್ಯಾಪಾರ ಅಂತ ಹೇಳ್ತಾ ಇದ್ದಾರೆ. ನಿಜವಾದ ಅದು ಬೀದಿ ವ್ಯಾಪಾರಸ್ಥರಲ್ಲ, ಅವರ ನಮ್ಮ ಬೀದಿ ವ್ಯಾಪಾರಸ್ಥರ ದುರುಪಯೋಗ ಮಾಡಿಕೊಂಡು ಬಿಸ್ನೆಸ್ ಮಾಡುವವರು. ಕೊರೋನಾ ಟೈಮಲ್ಲಿ ಬೀದಿಯಲ್ಲಿ ವ್ಯಾಪಾರ ಮಾಡುವಾಗ ಮನೆಗೆ ಹೋಗಿ ತಗೊಂಡು ಹೋಗುವಂಥ ಒಂದು ವ್ಯವಸ್ಥೆ ಕೂಡ ಮಾಡಿದರು. ಆ ಅಂಗಡಿಯನ್ನು ನಮ್ಮ ಇದೇ ಕಾರ್ಮಿಕ ಮುಖಂಡರು ಒಳಗಡೆ ಹಾಕಿ ದಿವಸಕ್ಕೆ 1,000 ರೂಪಾಯಿ ಬಾಡಿಗೆಯನ್ನು ತೆಗಿತಾ ಇದ್ದಾರೆ. ಮಂಗಳೂರು ನಗರದಲ್ಲಿ 2-3 ಹೋಟೆಲ್ಗಳನ್ನು ಮಾಡ್ತಾ ಇದ್ದಾರೆ. ಮಾಡಿ ನಮ್ಮ ಬೀದಿ ವ್ಯಾಪಾರಸ್ಥರನ್ನು ಬೀದಿಯಲ್ಲೇ ಇರಬೇಕು, ಅವರು ಮೇಲಕ್ಕೆ ಹೋಗ್ತಾ ಇದ್ದಾರೆ. 2-3-4 ಅಂಗಡಿ ಇದ್ದವರಿಗೆ ನಾವು ಸಪೋರ್ಟ್ ಮಾಡೋದಿಲ್ಲ. ನಿಜವಾಗಿಯೂ ಅದು ಕಾರ್ಮಿಕ ಇಲಾಖೆಯವರು ಮಾತ್ರ ಮಾಡೋದು, ಏನಂದರೆ ಅವರಿಗೆ ವಾರಕ್ಕೆ ಇಷ್ಟು ಅಂತ ಹೋಗ್ತದೆ. ಚಿತ್ತರಂಜನ್ ಅವರು ಅಲ್ಲಿ ನಮ್ದು ಇದೆಲ್ಲ ತಗೊಳ್ತಾರೆ, ಆಧಾರ್ ಕಾರ್ಡು ಅದು ಇದು ಬ್ಯಾಂಕ್ ಪುಸ್ತಕ ಎಲ್ಲ ತಗೊಂಡು ಎಲ್ಲ ಮಾಡಿ ಕೊಡ್ತಾರೆ. ಬಂದಿದೆ 50 ಸಾವಿರ ಬರ್ತದೆ. ದಯವಿಟ್ಟು ನಾವು ಹೇಳೋದು, ನಮಗೆ ಒಂದು ಎಲ್ಲಿಯಾದರೂ ಒಂದು ನೆಲೆ ಮಾಡಿಕೊಟ್ಟು ನಮಗೆ ಒಂದು ವ್ಯಾಪಾರ ಮಾಡಿಕೊಟ್ರೆ ಸಾಕು. ಅವರು ಅಷ್ಟೇ, ಬೇರೆಯವರು ಪಕ್ಷಾಂತರ ಮಾಡ್ತಾರೆ, ಯಾವುದು ನಾವು ಅದರಲ್ಲಿ ಇಲ್ಲ. ನಾವು ವ್ಯಾಪಾರಸ್ಥರು ಅಷ್ಟೇ. ಮತ್ತು ಹೊರಗಿನಿಂದ ಬರ್ತಾರೆ, ಅವರದ್ದು ಕಸ ಉಂಟಲ್ಲ, ಇಡೀ ಮಂಗಳೂರು ಎಷ್ಟು ಇದು ಉಂಟು, ಅಲ್ಲೆಲ್ಲ ಕಸ. ಆ ಸಿಗರೇಟ್ಸ್ ಇದ್ದಿದ್ದು, ಚಹಾ ಕುಡ್ದಿದ್ದು, ತಿಂಡಿ ಅಲ್ಲಲ್ಲೇ ಬಿಸಾಡಿ ಹೋಗ್ತಾರೆ. ಅವರನ್ನು ಕೇಳೋರಿಲ್ಲ. ಅದೇ ಕೋಆಪ್ರೇಷನ್ ಹೂ ತಗೊಳ್ಳಿಕ್ಕೆ ಹೋಗ್ತಾರೆ, ಅವನಿಗೆ ಸಪೋರ್ಟ್ ಮಾಡ್ತಾರೆ. ನೀ ಮಾರ, ನಾನಿದ್ದೇನೆ, ನೀ ಮಾರು. ಯಾಕೆ ಹಾಗಾದ್ರೆ ನಮ್ಮ ಊರಿನವರಿಗೆ ಹೆಲ್ಪ್ ಇಲ್ವಾ? KSRTCಯಲ್ಲಿ ವ್ಯಾಪಾರ ಮಾಡ್ತಾರೆ ಹೊರಗಿಂದ ಬಂದು, ಅವರಿಗೆ ಒಬ್ಬೊಬ್ಬರಿಗೆ 2-3 ಮನೆ ಉಂಟು. ನಾವು ಇಷ್ಟು ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತೀವಿ, ಒಂದು ಗುಡಿಸಲು ಒಂದು ಮನೆ ಉಂಟು ನಮಗೆ. ನಾವು ಬಾಡಿಗೆ ಮನೆಯಲ್ಲೇ ಇರೋಂಥವಾಗಿದ್ದೇವೆ. ಹಾಗಾದರೆ ನಾವು ಇಲ್ಲಿ ಹೊರಗಿನವರಿಗೆ ಬೆಲೆ, ಇಲ್ಲಿಯವರಿಗೆ ಬೆಲೆ ಇಲ್ಲ. ನಾವು ಇಲ್ಲಿಯೂ ಇರಬಾರ್ದಿತ್ತು. ಅವರ ಊರಿಗೆ ಹೋದರೆ ನಮ್ಮನ್ನು ನಾಯಿಗಿಂತ ಕಡೆಯಾಗಿ ನೋಡ್ತಾರೆ. ಅದೇ ಅವರಿಗೆ ಇಲ್ಲಿ ಬಂದರೆ ಅವರಿಗೆ ಗೌರವ ಎಷ್ಟು, ಮರ್ಯಾದೆ ಎಷ್ಟು ಅವರಿಗೆ. ಕಸದೊಂದು ತುಂಬ ಪ್ರಾಬ್ಲಮ್. ಕಸ ತೆಗಿಯೋರು ಬರೋದೇ ಇಲ್ಲ ಪಂಪೈಲಿಯಲ್ಲಿ. ನಾವು ಇರೋದೇ 2 ಅಂಗಡಿ, 2 ಅಂಗಡಿನೂ ಕಸ ತೆಗಿಯೋಕೆ ಅವ್ರು ಬರೋದಿಲ್ಲ. ವ್ಯಾಪಾರ ಮಾಡೋ ಸ್ಥಳದಿಂದ ಫೋಟೋ, ನಮ್ಮ ವೋಟರ್ ಐಡಿ ಕಾರ್ಡ್, ಆಧಾರ್ ಕಾರ್ಡ್ ಎಲ್ಲ ತಗೊಂಡು ಅದು ಇದು ಮಾಡಿದ್ದಾರೆ.
ಚಿತ್ತರಂಜನ್ ನಾವು 2 ತಿಂಗಳಾಯಿತು ಬಂದ್ ಮಾಡಿ. ನಾವು ಈಗ ಲಾನ್ ಇದ್ದು ಕಟ್ಟುದ, ಮಕ್ಕಳ ವಿದ್ಯಾಭ್ಯಾಸ ನೋಡುದ, ನಮ್ಮ ಪರಿಸ್ಥಿತಿ ಒಮ್ಮೆ ಬಂದು ಅಲ್ಲಿ ಪ್ಲೇಸಲ್ಲಿ ನೋಡಬೇಕು. ಇದು ರಾಜಕೀಯವ ಅದು ಏನು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಯಾರ ಹತ್ರ ಮಾತಾಡೋದು ಸರ್? ಇದನ್ನೆಲ್ಲ ಕೇಳುವವರು ಯಾರು? ನಮಗೆ ಒಂದು ಪ್ಲೇಸ್ ಮಾಡಲಿ, ನೀವು ಇಲ್ಲಿ ಇಷ್ಟರಲ್ಲಿ ದುಡಿಯಿರಿ, ಇಷ್ಟು ನೀಟ್ ಮಾಡಿ, ಮಹಾನಗರ ಪಾಲಿಕೆ ಇಷ್ಟು ಕಟ್ಟಿ, ಏನಾದರೂ ಹೇಳ್ಬೇಕಲ್ಲ. KSRTC ಸಹ ರೈಡ್ ಆಗಲಿ, ತೆಗಿಲಿ. ಅಲ್ಲಿ ನಾಯಿ ಅಲ್ಲೇ ಮೂತ್ರ ಮಾಡ್ತಾರೆ, ಅಲ್ಲೇ ಸಿಗರೇಟ್ ಸೇರ್ತಾರೆ, ಅದರಲ್ಲಿ ಹೂ ಕೊಡ್ತಾರೆ ಜನಗಳಿಗೆ. ಸ್ಥಾಯಿ ಸಮಿತಿ ಅಂತ ಹೇಳಿ ಹೊಸ ಹೊಸ ಲೈಸೆನ್ಸ್ ಕೊಡ್ತಾ ಇದ್ದಾರೆ. ನಾವು ಮಾಡುವ ವ್ಯಾಪಾರದ ಪ್ರದೇಶದಲ್ಲಿ ಬೇರೆ ಬೇರೆ ಗೂಡುಗಳು ಅನಧಿಕೃತವಾಗಿ ಹಪ್ತ ವಸೂಲಿ ಮಾಡಿಕೊಂಡು ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಇದನ್ನು ಕೇಳುವವರು ನಾವು ಲಿಖಿತವಾಗಿ ಮಹಾನಗರ ಪಾಲಿಕೆಗೆ, ಜಿಲ್ಲಾಧಿಕಾರಿಗಳಿಗೆ ಇದರ ಬಗ್ಗೆ ಮಾಹಿತಿ ಕೊಟ್ಟರು ಇಷ್ಟರ ತನಕ 1.5 ವರ್ಷದಲ್ಲಿ ಯಾವ ಮುಖಂಡನು ಇಲ್ಲಿ ಈ ವ್ಯಾಪಾರ ಇದಕ್ಕೆ ಬರಲಿಲ್ಲ. ಆದರೆ ನಾವೊಂದು ನಿಮ್ಮ ಮೀಡಿಯಾ ಮುಖಾಂತರ ಬೀದಿ ಬದಿ ವ್ಯಾಪಾರಸ್ಥರು ಹೇಳ್ತೀನಿ, ಬೀದಿ ಬದಿ ವ್ಯಾಪಾರಸ್ಥರು ಮಾಡಬೇಕಿದ್ರೆ ನಮ್ಮ ಕಾನೂನಲ್ಲಿ 4 ಅಡಿಯಲ್ಲಿ ವ್ಯಾಪಾರ ಮಾಡಿಕೊಂಡಿರಬೇಕು. ಪಾದಾಚಾರಿಗಳಿಗೆ ಏನು ಉಪದ್ರವ ಮಾಡಿದಾಗೆ ನಮ್ಮ ಬೀದಿ ಬದಿಯ ವ್ಯವಸ್ಥೆಯನ್ನು ನಿರ್ವಹಿಸಬೇಕು. ನಾವು ಕಸವನ್ನು ಬಿಸಾಡಬಾರ್ದು, ಸ್ವಚ್ಛತೆಯನ್ನು ಕಾಪಾಡೋದು ನಮ್ಮ ಆದ್ಯ ಕರ್ತವ್ಯ. ಸ್ವಚ್ಛತೆಯೇ ನಮ್ಮ ಮೂಲ ಮಂತ್ರ. ಮತ್ತು ಸಂಡೆ ವ್ಯಾಪಾರಸ್ಥರು ಸಹ ಅವರು ವಾರಕ್ಕೆ ಒಂದು ಬರ್ತಾರೆ, ಅವರು ಅದೆಷ್ಟೋ ಸಮಯದಿಂದ ಇಲ್ಲಿ ವ್ಯಾಪಾರ ಮಾಡಿಕೊಂಡು ಬಂದಿದ್ದಾರೆ. ನಾವೀಗ ಈ ವಲಯ ಆಗುವಾಗ ನಾವು ಕಮಿಷನರ್ಗೆ ಮತ್ತು DC ಅವರಿಗೆ ಬರಿದ್ದೇವೆ, ಅವರಿಗೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡಬೇಕಂತ. ಪ್ರಭಾವಿಗಳ ಗಾಡಿ ಎಷ್ಟುಂಟು ನನಗೆ ಗೊತ್ತುಂಟು. ಪ್ರಭಾವಿಗಳ ಗಾಡಿಯನ್ನು ನೀವು ಮುಟ್ಟುದಿಲ್ಲ. ನಾವಲ್ಲಿ ರೈಡಿಗೆ ಹೋಗುವಾಗ ಹೇಳ್ತಾರೆ ನಮ್ಮ ರೆವಿನ್ಯೂ ಅವರು ಅದು ಪ್ರಭಾವಿಗಳದು ಅಂತ. ಬೀದಿ ಬದಿ ವ್ಯಾಪಾರ ಇಟ್ಟುಕೊಂಡು ಯಾರು ನಾಯಕರಂತ ಬಿಂಬಿಸ್ತಾರ ಅವರದನ್ನು ಬಳಕೆ ಮಾಡ್ತಾರೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಕಾನೂನಿನ ಅರಿವಿಲ್ಲದನ್ನು ಉಪಯೋಗಿಸಿಕೊಂಡು ಈ ರೀತಿಯ ವ್ಯವಸ್ಥೆಗಳಾಗ್ತದೆ. ನಾನು ಕೂಡ ಒಂದು ಸೋಷಲ್ ವರ್ಕರೇ, ಆದರೆ ಇವತ್ತು ಬೀದಿ ಬದಿಯಲ್ಲಿ ನಾನೀಗ ಮೊನ್ನೆ ತಾನೇ ಒಂದು ಮಂಗಳೂರು ಪುರಭವನ, ನಿಜವಾಗಿ ಹೇಳಬೇಕಾದ್ರೆ ನಮ್ಮ ಹೃದಯ ಭಾಗ ಮಂಗಳೂರು, ಆ ಹೃದಯ ಭಾಗದಲ್ಲಿ ಸ್ಮಾರ್ಟ್ ಸಿಟಿ ಅಂತ ಇವತ್ತು ಮಹಾನಗರ ಪಾಲಿಕೆ ಎಲ್ಲ ಅಷ್ಟು ಖರ್ಚು ಎಲ್ಲ ಮಾಡಿದೆ. ಇವತ್ತು ಅಷ್ಟು ಖರ್ಚು ಮಾಡಿ ಇವತ್ತು ವೇದವ್ಯಾಸ ಕಾಮತ್ ಒಂದು ಸುರಂಗದ ಹಾಗೆ ಮಾಡಿ ಅಲ್ಲೆಲ್ಲ ಒಂದು ಸ್ವಚ್ಛತೆ ಮಾಡಿಕೊಂಡು ಇವತ್ತು ಅಷ್ಟು ಸ್ಮಾರ್ಟ್ ಸಿಟಿ ಮಾಡಿದ್ದಾರೆ. ಆದರೆ ಯಾವುದಕ್ಕೆ ಮಾಡಿದ್ದಾರೆ, ಯಾರ ಕಣ್ಣಿಗೆ ಸುಣ್ಣ ಬಳಸಲಿಕ್ಕೆ ಮಾಡಿದ್ದಾರೆ ಅಂತ ನಾನೊಂದು ಪ್ರಶ್ನೆ ಹಾಕ್ತಿದ್ದೇನೆ. ಯಾಕೆಂದರೆ ಪುರಭವನದಲ್ಲಿ ಇವತ್ತೊಂದು ಯಕ್ಷಗಾನ ಅಥವಾ ಒಂದು ನಾಟಕ ಆಗಬೇಕಾದ್ರೆ ಒಂದು ನಾವೇನೊಂದು ಬ್ಯಾನರ್ ಹಾಕ್ಲಿಕ್ಕಿಲ್ಲ, ಬ್ಯಾನರ್ ಅನ್ನು ಕಿತ್ತು ತೆಗಿತಾ ಇದ್ದಾರೆ. ಆ ರಸ್ತೆಯಲ್ಲಿ ಬಸ್ ಬರ್ತಾ ಇದೆ, ಒಂದು ವೆಹಿಕಲ್ಗಳು ಬರುವಾಗ ಅದನ್ನು ದಾಟಿಕೊಂಡು ಆ ಹೆಂಗಸರಾಗಲಿ ಮಕ್ಕಳಾಗಿ ಹೋಗ್ತಾ ಇದ್ದಾರೆ. ಯಾಕೆಂದರೆ ಫುಟ್ಪಾತಲ್ಲಿ ಎಲ್ಲ ಈ ವ್ಯಾಪಾರಸ್ಥರು ತುಂಬಿದ್ದಾರೆ. ಎಲ್ಲ ವ್ಯಾಪಾರಸ್ಥರು ಬಂದು ಅಲ್ಲಿ ಎಲ್ಲೆಲ್ಲಿಂದ ಬಂದು ಅಲ್ಲಿ ತುಂಬಿದ್ದಾರೆ. ನಿಜವಾಗಿ ಇದು ನಮಗೆ ಮಹಾನಗರ ಪಾಲಿಕೆಯ ಈ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ಜನರಿಗೆ ಇದು ದೊಡ್ಡ ಒಂದು ದುರಂತ ಹೇಳ್ಬೋದು. ಯಾಕೆಂದರೆ ಈಗ ಮೊನ್ನೆ ನಾನೊಂದು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಹೋಗುವಾಗ ಅಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ರಸ್ತೆಯಲ್ಲಿ. ಆದರೆ ಬರುವಾಗ ಕಾರ್ಯಕ್ರಮ ಮುಗಿಸಿ ಬರುವಾಗ ಎಲ್ಲ ಬಾಟ್ಲುಗಳು, ಎಲ್ಲ ಈ ಒಂದು ಪ್ಲಾಸ್ಟಿಕ್ಗಳು, ಚೀಲಗಳು ಎಲ್ಲ ಅಲ್ಲಿ ರೋಡಲ್ಲಿ ರಸ್ತೆಯಲ್ಲಿ ಇದೆ. ಹಾಗಾದರೆ ಇದನ್ನು ತೆಗಿಲಿಕ್ಕೆ ಯಾರು? ನಾನೊಂದು ಹೇಳಬೇಕಾದ್ರೆ ಒಂದು ಪ್ರಸನ್ನರ ಹೋರಾಟ ಮಾಡ್ತಿದ್ದಾರೆ. ನಿಜವಾಗಿ ಹೇಳಬೇಕಾದ್ರೆ ಅವರಿಗೆ ನಾವು ಎಲ್ಲರೂ ನಾವು ಸಮಾಜದವರು ಬೆಂಬಲ ಕೊಡಬೇಕು. ಯಾಕೆಂದರೆ ಇವತ್ತು ಯಾರೋ ಒಂದು ಇಮ್ತಿಯಾಜ್ ಇವತ್ತು ಹೋಟೆಲ್ ಹಾಕಿಕೊಂಡು ಅದರ ಹೋಟೆಲ್ನಲ್ಲಿ ಪುನಃ ಈ ಒಂದು ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡುವಂಥ ಇವರ ಹತ್ರ ಕಮಿಷನ್ ತೆಗೆದುಕೊಂಡು ಇವತ್ತಿಂಥ ವ್ಯಾಪಾರ ಮಾಡ್ತಿದ್ದಾರೆ, ಅವರೊಂದು ವ್ಯಾಪಾರೀಕರಣ ಮಾಡ್ತಿದ್ದಾರೆ ಅಂತ ನಮಗೆ ಅನಿಸ್ತಿದೆ. ಅಲ್ಲಿ ಜಾಗ ಕೊಟ್ಟು ಎಲ್ಲ ಒಂದು ವ್ಯವಸ್ಥಿತ ಮಾಡಿದ್ದಾರೆ. ಆದರೆ ವ್ಯವಸ್ಥಿತ ಮಾಡುವಾಗ ಈಗ ಸರಿ ಇಲ್ಲ ಅಂತ ಹೇಳುವಂಥ ಮಾತುಗಳು ಬರ್ತಾ ಇದೆ. ಹಾಗಾದರೆ ಬೀದಿ ಬದಿ ವ್ಯಾಪಾರಸ್ಥರ ಸಂಘದವರು ಆಗ ಮಾಡ್ತಿರುವಾಗ ನೋಡ್ಲಿಕ್ಕೆ ಆಗಲಿಲ್ವಾ ಸರಿಯಾಗಿ? ಈ ಥರ ಮಾಡಬೇಕು ಅಂತ ಹೇಳ್ಬೋದಿತ್ತಲ್ಲ. ಈಗ ಅದು ಸರಿ ಇಲ್ಲ, ಆ ಥರ ಆಗಿದೆ, ಈ ಥರ ಆಗಿದೆ, ಅದಕ್ಕೆ ಯಾರು ಕಾರಣ? ಈಗ ಅದನ್ನು ಹೋರಾಟ ಮಾಡಲಿಲ್ಲ. ಇದು ಈ ಬೀದಿ ಬದಿಯಲ್ಲಿ ಎಲ್ಲ ಹಾಕಿಕೊಂಡು ಇದ್ದ ಸ್ಮಾರ್ಟ್ ಸಿಟಿಯನ್ನು ಯಾಕೆ ಇವತ್ತು ಹಾಳು ಮಾಡ್ತಾ ಇದ್ದಾರೆ? ಇದು ನಿಜವಾಗಿ ನಾವು ಇದರಲ್ಲಿ ನಾನು ನೇರವಾಗಿ ಹೇಳ್ತೇನೆ, ಇದು ಖಂಡನೀಯ. ಇಂಥ ಕೆಲಸಗಳು ಆಗಲೇಬಾರ್ದು. ಸಂಘದವ್ರು ನಿಜವಾಗಿ ಹೇಳ್ಬೇಕಾದ್ರೆ ಸ್ಮಾರ್ಟ್ ಸಿಟಿಯನ್ನು ಹಾಳು ಮಾಡ್ತಾ ಇದ್ದಾರೆ. ನಾನು ಕರ್ನಾಟಕ ಅಸಂಘಟಿತ ಕಾರ್ಮಿಕ ಒಕ್ಕೂಟ ಜಿಲ್ಲಾಧ್ಯಕ್ಷನಾಗಿ ಬೀದಿ ಬದಿ ವ್ಯಾಪಾರ ಮಾಡೋದಕ್ಕೆ ನಮ್ಮ ತಕರಾರಿಲ್ಲ. ಅದರ ಲಾಭಾಂಶವನ್ನು ಈ ನಮ್ಮ ನಾಯಕರು, ರಾಜಕೀಯ ನಾಯಕರು, ಲುಚ್ಚ ನಾಯಕರು ಅಂತ ಹೇಳ್ಬೋದು ಅವರನ್ನು. ನಮ್ಮ ನಾಯಕರು ಅವರನ್ನು ಕೂರಿಸೋದು, ಸಂಜೆ ಆಗುವಾಗ ಕಲೆಕ್ಷನ್ ತಗೊಂಡು ಹೋಗೋದು ಎಲ್ಲ ವಿಚಾರ ಗೊತ್ತಿರುವ ವಿಚಾರನೇ, ಎಲ್ಲರಿಗೂ ಗೊತ್ತುಂಟು. ನನಗಂತಲ್ಲ, ಸಾಮಾನ್ಯ ಪ್ರಜೆಗಳಿಗೆ ಗೊತ್ತುಂಟು ಈ ವಿಚಾರ. CIT ಅವರಿಗೂ ಏನು ಮಾಡಿದ್ದಾರೆ ಅವರಿಗೆ ಅಂತ, ಅವರಿಗೆ ಪರ್ಯಾಯ ವ್ಯವಸ್ಥೆ ಏನು ಮಾಡಿದ್ದಾರೆ? ಇವರು ಬೀದಿಯಲ್ಲಿ ಸತ್ತರೆ ಯಾರು ಕೋಣ ಇದಕ್ಕೆ? ಅವ್ರಿಗೆ ಏನಾದರೂ ಒಂದು ಆರೋಗ್ಯ ಕಾರ್ಡ್, ಅದು ಕಾರ್ಡ್ ಏನಾದರೂ ಮಾಡಿದ್ದಾರೆ? ಅವರು ಏನಿಲ್ಲ, ಖಾಲಿ 20 ರೂಪಾಯಿ ಕಲೆಕ್ಷನ್ ಮಾಡಿ 500 ಮಂದಿ 20 ರೂಪಾಯಿ ಲೆಕ್ಕ ಹಾಕಿಂತೆ. 100 ಮಂದಿಗೆ 2,000, 500 ಮಂದಿಗೆ 10,000, ಅದು ಬೇರೆ. ಮತ್ತು ಇನ್ನೆಯಿಂದ ತಗೊಳ್ಳೋದು ಅದು ಬೇರೆ ಉಂಟು. ನಿಮಗೆ ಎದುರಿಗೆ ಮಾತ್ರ 20 ರೂಪಾಯಿ ಹೇಳ್ತಿದ್ದಾರೆ ಅವರು. ಅದು ಬೀಡಿ ಸಿಗರೇಟ್ ಸೇದೋ ಹಾಗೆ. ಅವನ ಹತ್ರ ಹೋಗಿ ನಾನು ಕೇಳಿದೆ, ನಿಮ್ಮನ್ನು ಇಲ್ಲಿ ಯಾರಲ್ಲ ನಿಲ್ಲಿಸ್ತಿದ್ದು? ನಮ್ಮದು ಸಂಘಟನೆ ನಾವು 100 ರೂಪಾಯಿ ಕೊಡ್ತೇವೆ ಅಂತ. ನಿಮಗೆ ಹೇಳ್ತಿದ್ರಿ 20 ರೂಪಾಯಿ ಅಂತ. ಕೆಲವು ಮಂದಿ ಹೇಳ್ತಾರೆ 100 ರೂಪಾಯಿ ಅಂತ. ಖಾಲಿ ಹೆಸರಿಗೆ 20 ರೂಪಾಯಿ.
ಸಂಘಟನೆ ಯಾಕೆ ಮಾಡ್ತಾರೆ ಅಂದರೆ ನಿಮಗೆ ವಿಚಾರ ಗೊತ್ತಿರೋ ವಿಚಾರನೆ. ಹಣ ವಿಚಾರ, ಹಣ ಕಲೆಕ್ಷನ್, ಬೇರೆ ಏನಿಲ್ಲ. ಯಾವ ಸಮಾಜಕ್ಕೆ ಯಾರಾದ್ರು ಕೊಟ್ಟಿದ್ದವರು ಇದ್ದಾರಾ? ಈ ನಗರ ಭಾಗದಲ್ಲಿ ನಡೆಯುವ ಬೀದಿ ಬದಿ ವ್ಯಾಪಾರ ಅಂತಕ್ಕಂಥ ಒಂದು ವಿಷಯ ಏನಿದೆ, ಅದೊಂದು ದೊಡ್ಡ ಮಾಫಿಯಾ. ಹಲವಾರು ವರ್ಷಗಳಿಂದ ಇದೊಂದು ಸಂಘಟನೆಯ ಕೈಯಲ್ಲಿ ಇದು ನಡೀತಾ ಇದೆ. ಬೀದಿ ಬದಿ ವ್ಯಾಪಾರಿಗಳ ಹೆಸರನ್ನು ಹೇಳಿಕೊಂಡು ಹಪ್ತಾ ವಸೂಲಿ ಮಾಡಿಕೊಂಡು ದಿನ ದೂಡುವಂಥ ಕೆಲವು ನಾಯಕರು ಮಂಗಳೂರಲ್ಲಿ ಬಹಳಷ್ಟು ವರ್ಷಗಳಿಂದ ಜೆಂಡಾ ಹೊರಿದ್ದಾರೆ. ಆದರೆ ಅವರು ಏನು ಹೇಳ್ತಾರೆ ಅಂದರೆ ಸುಪ್ರೀಂ ಕೋರ್ಟಿದು ವಿಷಯ ಹೇಳ್ತಾರೆ. ಆದರೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ತನ್ನ ತೀರ್ಪಿನಲ್ಲಿ, ಬೀದಿ ಬದಿ ಅಂತ ಹೇಳಿದರೆ ಫುಟ್ಪಾತನ್ನು ಅತಿಕ್ರಮಣ ಮಾಡುವ ವ್ಯಾಪಾರ ಅಲ್ಲ. ಅವರಿಗೆ ಬೇರೆ ಎಲ್ಲಾದರೂ ಒಂದು ಜಾಗ ಕೊಡಬೇಕು ಜನರಿಗೆ. ಅದರಿಂದ ಸಾರ್ವಜನಿಕರಿಗೆ ಅವರ ಸಂಚಾರದಲ್ಲಿ ಅಥವಾ ವಾಹನ ಸಂಚಾರದಲ್ಲಿ ಅಡೆತಡೆ ಉಂಟಾಗಬಾರ್ದು, ಪಾದಚಾರಿಗಳಿಗೆ ಅಡೆತಡೆ ಉಂಟಾಗಬಾರ್ದು ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಆದರೆ ನಮ್ಮ ಏನು ಈ ಆಡಳಿತದ ವೈಫಲ್ಯದಿಂದಾಗಿ ಅಥವಾ ಜನಪ್ರತಿನಿಧಿಗಳ ಮೌನದಿಂದಾಗಿ ಇವತ್ತು ಈ ಬೀದಿ ಬದಿ ವ್ಯಾಪಾರ ಅಂತಕ್ಕಂಥ ಒಂದು ವಿಷಯ ಮಂಗಳೂರಿನಲ್ಲಿ ಅಲ್ಲ, ಎಲ್ಲ ಕಡೆಯಲ್ಲಿ ಬೇರೂರಿ ಬಿಟ್ಟಿದೆ. ಹೆಚ್ಚಿನ ಕಡೆಗಳಲ್ಲಿ ರೌಡಿಗಳು ಹಪ್ತಾ ವಸೂಲಿ ಮಾಡೋದಿದೆ. ಆದರೆ ಇಲ್ಲಿ ಮಂಗಳೂರಿನಲ್ಲಿ ನಿರ್ದಿಷ್ಟ ಸಂಘಟನೆಯೊಂದು ಅವರ ಹೆಸರಿನಲ್ಲಿ ಹಪ್ತಾ ವಸೂಲಿ ಮಾಡ್ತಾ ಇದ್ದಾರೆ. ಇದು ಎಲ್ರಿಗೂ ಗೊತ್ತಿದೆ. ಮಂಗಳೂರಿನ ಜನಪ್ರತಿನಿಧಿಗಳು ಇದರಲ್ಲಿ ನಿಷ್ಪಕ್ಷಪಾತವಾಗಿ ನಿರ್ಭೀತಿಯಿಂದ ಧ್ವನಿ ಎತ್ತಬೇಕು. ಕೇವಲ ಒಬ್ಬರು ಇಬ್ಬರು ಇದರ ಬಗ್ಗೆ ಧ್ವನಿ ಎತ್ತುವುದಲ್ಲ. ಇವತ್ತು ಶ್ರೀಮತಿ ಪ್ರಸನ್ನ ರವಿ ಅಂತಕ್ಕಂಥವರು ಸಾಮಾಜಿಕ ಕಾರ್ಯಕರ್ತೆ ಇದರ ವಿರುದ್ಧ ಒಂದು ವ್ಯವಸ್ಥಿತವಾಗಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸಾರ್ವಜನಿಕರು ಅದನ್ನು ಬೆಂಬಲಿಸ್ತಾ ಇದ್ದಾರೆ. ನಿಜಕ್ಕೂ ಅದೊಂದು ಶ್ಲಾಘನೀಯ ವಿಷಯ. ಬಡ ವ್ಯಾಪಾರಿಗಳು ಯಾರು ಅಂತ ಹೇಳ್ತಾರೆ, ಅವರನ್ನು ಸರಿಯಾಗಿ ಗುರುತಿಸಿಕೊಂಡು ಅವರ ಮನೆಯ ವಾತಾವರಣ, ಅವರ ಆರ್ಥಿಕ ಸ್ಥಿತಿಯನ್ನು ನೋಡಿಕೊಂಡು ಅವರಿಗೊಂದು ಬೇರೆ ವ್ಯವಸ್ಥೆಯನ್ನು ಮಾಡಿಕೊಟ್ರೆ ಒಳ್ಳೆಯದು. ಇದರಿಂದ ಸಮಾಜಕ್ಕೂ ಒಳ್ಳೆಯದು, ಎಲ್ರಿಗೂ ಒಳ್ಳೆಯದು ಅಂತ ನಾನು ಹೇಳ್ತಾ ಇದ್ದೇನೆ. ಅದು ಬಿಟ್ಟು ಜನಸಂಚಾರ ಮಾಡ್ತಕ್ಕಂಥ ಫುಟ್ಪಾತ್ಗಳನ್ನು ಅತಿಕ್ರಮಣ ಮಾಡಿಕೊಂಡು ಅಲ್ಲಿ ಒಂದೊಂದು ಸ್ಥಳವನ್ನು, ಅಂದರೆ ಒಂದಷ್ಟು ಸ್ಕ್ವೇರ್ ಫೀಟ್ ಸ್ಥಳಗಳನ್ನು ಅಲಾಟ್ಮೆಂಟ್ ಮಾಡೋದು, ಒಬ್ಬರಿಗೆ ಕೊಟ್ಟು ಅದನ್ನು ಆ ಬಾಡಿಗೆ ಕೊಟ್ಟು ಆ ಬಾಡಿಗೆ ಕಲೆಕ್ಟ್ ಮಾಡಲಿಕ್ಕೆ, ಅದನ್ನು ವಸೂಲಿ ಮಾಡಲಿಕ್ಕೆ ಸಂಜೆ ಆಗುವಾಗ ಇಂತಿಷ್ಟು ಜನರು ಈ ರೀತಿಯೇ ಬರೀತಾರೆ. ಅದು ನಮ್ಗೆ ಗೊತ್ತಿದೆ ಯಾರು ಅಂತ. ಯಾವುದೇ ಕಾರಣಕ್ಕೂ ಟೌನ್ ಹಾಲ್, ಲೇಡಿ ಕೋಷನ್ ಅಥವಾ ಸ್ಟೇಟ್ ಬ್ಯಾಂಕ್ ಈ 3 ಭಾಗದಲ್ಲಿ ಇದು ಅತ್ಯಂತ ಜನಸಂದಣಿಯ ಪ್ರದೇಶಗಳು. ಸಿಗ್ನಲ್ನಿಂದ ಹಿಡಿದು ನಮ್ಮ ಸ್ಟೇಟ್ ಬ್ಯಾಂಕ್ವರೆಗೆ, ಲೇಡಿ ಕೋಷನ್ನಿಂದ ಹಿಡಿದು BBR ಲಾಬಿ ರೋಡ್ ಇರ್ಬೋದು, ಮಾರ್ಕೆಟ್ ರಸ್ತೆ ಇರ್ಬೋದು, ಎಲ್ಲೂ ಕೂಡ ಬೀದಿ ಬದಿ ವ್ಯಾಪಾರಿಗಳಿಗೆ ಅವಕಾಶ ಕೊಡಬಾರ್ದು. ಅವರಿಗೆ ಒಂದು ವೇಳೆ ಸರ್ಕಾರ ಆ ಥರ ಕೊಡೋದಿದೆ, ಒಂದು ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಬೇರೆ ಒಂದು ವ್ಯಾಪಾರದ ಒಂದು ವಲಯ ಅಂತ ಮಾಡಿಕೊಟ್ಟು ಅವರಿಗೆ ಮಾಡಿಕೊಡಬೇಕು ಅಂತ ನಾನು ಹೇಳಿಕೊಳ್ತಾ ಇದ್ದೇನೆ. ಸಮಸ್ಯೆಗಳು ಬೀದಿ ವ್ಯಾಪಾರಸ್ಥರಿಗೂ ಕೂಡ ಇದೆ, ಜೊತೆಗೆ ಬೀದಿಯಲ್ಲಿ ನಡ್ಕೊಂಡು ಹೋಗೋರಿಗೂ ಕೂಡ ಇದೆ, ಜೊತೆಗೆ ವಾಹನ ಸವಾರರಿಗೂ ಕೂಡ ಇದೆ. ಅದರಲ್ಲಿ ನಾನು ಒಂದು ಹೇಳ್ಬೇಕು ಹೇಳಿದರೆ ನನ್ನ ಸ್ವಂತ ಅನುಭವ. ಈಗ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾರೆ, ಹೊಟ್ಟೆಪಾಡಿಗೋಸ್ಕರ ಮಾಡೋದು, ಅದನ್ನು ಸೈಡಿಗೆ ಇಡುವ. ಈಗ ಫುಟ್ಪಾತಲ್ಲಿ ನಡ್ಕೊಂಡು ಹೋಗೋರು ಎಲ್ಲಿ ನಡ್ಕೊಂಡು ಹೋಗಬೇಕು? ಫುಟ್ಪಾತ್ ಬಿಟ್ಟು ರೋಡಿಗೆ ಬರ್ತಾರೆ. ಅದು ಕೂಡ ರೋಡಿಗೆ ಬರುವಾಗ ಅವ್ರದ್ದು ಗಮನ ಎಲ್ಲಿರುತ್ತೆ? ಬೀದಿ ವ್ಯಾಪಾರಗಳ ಮೇಲೆ ಇರ್ತಾರೆ. ಈಗ ಬಟ್ಟೆ ಮಾರ್ತಾ ಇರ್ತಾರೆ, ಚಪ್ಪಲ್ ಮಾರ್ತಾ ಇರ್ತಾರೆ, ಇದು ತೊಗೊಳ್ಬೇಕಾ ಅದು ತೊಗೊಳ್ಬೇಕಾ, ಆ ರೀತಿ ಎಲ್ಲ ಮೈಂಡ್ ಸೆಟ್ಟಲ್ಲಿ ನೋಡ್ಕೊಂಡು ಹೋಗ್ಬೇಕಾದ್ರೆ ರಸ್ತೆಗಳನ್ನ ನೋಡೋದೇ ಇಲ್ಲ ಅವರು. ಅವಾಗ ಏನಾಗುತ್ತೆ, ಆ ಕಡೆ ನೋಡಿಕೊಂಡು ಈ ಕಡೆ ತಿರುಗಬೇಕಾದ್ರೆ ನಾವು ವಾಹನ ಸವಾರಸ್ಥರು, ನಮಗೆ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ. 2 ಸಲ ಫುಟ್ಪಾತಲ್ಲಿ ಹೋಗುವಂಥ ಜನಗಳು ರಸ್ತೆ ಬದಿಗೆ ಬಂದು ರಸ್ತೆ ಆ ಕಡೆ ಐಟಮ್ಸ್ಗಳನ್ನ ನೋಡ್ಕೊಂಡು ಹೋಗ್ಬೇಕಾದ್ರೆ ಗಾಡಿ ತಾಗಿದ್ದು ಉಂಟು. ನಂದು ಗಾಡಿ ಈಗಲೂ ಕೂಡ ಕ್ರ್ಯಾಚ್ ಆಗಿದೆ, ತಾಗಿ. ಯಾಕೆಂದರೆ ಅವರಿಗೆ ಬೈಲಿಕ್ಕಲ್ಲ, ನಮಗೆ ಬಿಡ್ಲಿಕ್ಕಲ್ಲ. ಫುಟ್ಪಾತಲ್ಲಿ ನಡ್ಕೊಂಡು ಹೋಗ್ಬೇಕು ಹೇಳಿದರೆ ಅವರಿಗೆ ಫುಟ್ಪಾತೇ ಜಾಗನೇ ಇರೋದಿಲ್ಲ, ಅದರಲ್ಲಿ ಐಟಮ್ಸ್ಗಳು ಇಟ್ಟಿರ್ತಾರೆ. ಜನಗಳು ಹೆಂಗೆ, ನಮ್ಮಂಥ ಸಾಮಾನ್ಯ ಜನರುಗಳು ಹೆಂಗೆ ನಡ್ಕೊಂಡು ಹೋಗಬೇಕು? ಫುಟ್ಪಾತ್ ಮಾಡಿರೋ ಉದ್ದೇಶ ಏನು ನಾನು ಕೇಳ್ತಾ ಇರೋದು. ಈಗ MP ಗಳಿಗಾಗಲಿ, MLAಗಳಿಗಾಗಲಿ, ರಾಜಕಾರಣಿಗಳಿಗಾಗಲಿ, ಪೊಲೀಸ್ ಅಧಿಕಾರಿಗಳಿಗಾಗಲಿ, ಕಮಿಷನರ್ಗಳಿಗಾಗಲಿ ನಾನು ಕೇಳೋದು ಒಂದೇ ಒಂದು, ಫುಟ್ಪಾತ್ ಯಾಕೆ ಮಾಡಿದ್ದೀರಾ? ವ್ಯಾಪಾರಸ್ಥರಿಗೆ ಫುಟ್ಪಾತ್ ಮಾಡಿದ್ದೀರಾ? ಸರಿ ಸರ್, ಆಯಿತು, ಅವರು ಬಡವರೇ, ಅವ್ರಿಗೆ ಅವ್ರದ್ದೇ ಆದಂಥ ಒಂದು ವ್ಯವಸ್ಥೆನ ಕಲ್ಪಿಸಿ ಕೊಡಿ. ಈಗ ರೋಡಲ್ಲಿ ಹೋಗೋರಿಗೆ ಈಗ ಪ್ರಾಣ ಹಾನಿ ಆಯಿತು ಸರ್, ಯಾರಾದರೂ ಸತ್ತೋದ್ರು, ಯಾರು ರೆಸ್ಪಾನ್ಸು? ಅವ್ರ ಮನೆಗೆ ಅವರೇ ಆಧಾರ ಆಗಿರ್ತಾರೆ, ನಡ್ಕೊಂಡು ಹೋಗೋರು ಆಧಾರ ಆಗಿರ್ತಾರೆ, ಗಾಡಿ ಸವಾರರು ಕೂಡ ಆಧಾರ ಆಗಿರ್ತಾರೆ. ಫುಟ್ಪಾತ್ ಅನ್ನೋದು ಯಾಕೆ ಮಾಡಿದ್ದೀರಾ? ನಾವು ಕೇಳ್ತಾ ಇರೋದು, ನಡ್ಕೊಂಡು ಹೋಗ್ಲಿಕ್ಕೆ ಮಾಡಿದ್ದೀರಾ ಅಥವಾ ಬಿಸ್ನೆಸ್ ಮಾಡಲಿಕ್ಕೋಸ್ಕರ ಮಾಡಿದ್ದೀರಾ? ನನ್ನಲ್ಲಿ ಒಂದು ಸಾಮಾನ್ಯದ ಹೆಣ್ಮಗಳಲ್ಲಿ ಇರುವಂಥ ಒಂದೇ ಒಂದು ಕ್ವಶನ್ನು, ಫುಟ್ಪಾತ್ ಯಾಕೆ ಮಾಡಿದ್ದೀರಾ ಅಷ್ಟೇ ನಾನು ಕೇಳ್ತಾ ಇರೋದು. ನಮ್ಮಲ್ಲೇ ಇರುವಂಥ ಪಾಪದವರು ಕೂಡ ವ್ಯಾಪಾರಸ್ಥರಿರ್ತಾರೆ, ಅವ್ರ ಹತ್ರ 20 ರೂಪಾಯಿ ವಸೂಲು ಮಾಡೋದಂತೆ. ಆ 20 ರೂಪಾಯಿ ಏನಾಗುತ್ತೆ ಅನ್ನೋದು ಪಾಪ ಅವ್ರಿಗೆ ಗೊತ್ತಿಲ್ಲ. ಯಾಕೆ ನಮಗೆ ಹೆಲ್ಪ್ ಮಾಡ್ತಾರೆ, ಅವರ ಕಾನ್ಸೆಪ್ಟ್ ಇಷ್ಟೇ, ನಮಗೆ ಹೆಲ್ಪ್ ಮಾಡ್ತಾರೆ. ಯಾವುದು ಸರಿ, ಯಾವ ರೀತಿ ಹೆಲ್ಪ್ ಮಾಡ್ತಾರೆ ಅಂತ ಕೇಳುವಾಗ ಅವ್ರ ಹತ್ರ ಉತ್ತರಗಳಿಲ್ಲ, ಗೊತ್ತಿಲ್ಲ, ಅದೆಲ್ಲ ಗೊತ್ತಿಲ್ಲ ನಮಗೆ.
ರೂಪಾಯಿ ಕೇಳ್ತಾರೆ, ದೊಡ್ಡ ವಿಷಯನಲ್ಲ 20 ರೂಪಾಯಿ ಅಂತ. ಆ ರೀತಿಯಲ್ಲಿ ಅವರು ಕೊಡುವಂಥ ಬೀದಿ ವ್ಯಾಪಾರಸ್ಥರು ಕೊಡ್ತಾರೆ. ಇದು ಹಗಲು ದೊರಡೆ ಅಂತ ನಮಗೆ ಅನಿಸಲ್ಲ, ನನ್ನಂಥ ಸಾಮಾನ್ಯಗಳಿಗೆ ಅನ್ನಿಸುತ್ತೆ. ಇವರು ಕಮಿಷನರಿಗೆ ಅನ್ನಿಸಲ್ವಾ, ಪೊಲೀಸ್ನವ್ರಿಗೆ ಅನ್ನಿಸಲ್ವಾ, MLAಗಳಿಗೆ ಅನ್ನಿಸಲ್ವಾ? ಬಟ್ಟೆಗಳದ್ದು ಪ್ಲಾಸ್ಟಿಕ್ಗಳೆಲ್ಲ ಇರುತ್ತೆ, ರೋಡ್ ಬದಿಯಲ್ಲಿ ಹಾಕ್ತಾರೆ. ಕೆಲವರು ನಡ್ಕೊಂಡು ಹೋಗ್ತಿರ್ತಾರೆ, ಅದ್ರ ಮೇಲೆ ಸ್ಲಿಪ್ಪಾಗಿ ಬಿದ್ದವ್ರು ಕೂಡ ಎಷ್ಟೋ ಜನ ಇದ್ದಾರೆ. ಸೊ ಏನು ಮಾಡಲಿಕ್ಕಾಗತ್ತೆ? ನಾವು ಆ ಟೈಮಲ್ಲಿ ಗಾಡಿ ಓಡಿಸೋರು ಗಾಡಿ ರೋಡಲ್ಲಿ ಇಟ್ಟುಬಿಟ್ಟು ಅವ್ರಿಗೆ ಹೆಲ್ಪ್ ಮಾಡಲಿಕ್ಕಾಗತ್ತೆ, ಎಬ್ಬಿಸಿ ನಿಲ್ಲಿಸ್ಲಿಕ್ಕಾಗತ್ತಾ? ಇಲ್ಲ. ಸೊ ಇದೆಲ್ಲ ಗಲೀಜು ಕೂಡ ಆಗುತ್ತೆ, ಮತ್ತು ಸ್ವಚ್ಛತೆ ಕೂಡ ಮುಖ್ಯ ಆಗುತ್ತೆ. ಸೊ ಅದರದ್ದೇ ಆದಂಥ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿ ಕೊಡಿ ಅಂತ ನಾವು ಕೇಳ್ತಾ ಇರೋದು ಅಷ್ಟೇ. ಇಲ್ಲಿ ಎಲ್ಲರೂ ಪಾಪದವರೇ, ಯಾರು ರೀಚ್ ಪಾರ್ಟಿ ಇಲ್ಲ. ರೀಚ್ ಪಾರ್ಟಿ ಯಾರು ಗೊತ್ತುಂಟಾ? ಈ ವಸೂಲು ಮಾಡ್ತಾರಲ್ಲ ಸರ್, ಅವರು ರೀಚ್ ಪಾರ್ಟಿಗಳು. ಇನ್ನೊಬ್ಬರ ಹತ್ರ ದುಡ್ಡು ಇಸ್ಕೊಳ್ತಾರಲ್ಲ, ಅವರು ರೀಚ್ ಪಾರ್ಟಿಗಳು. ಇಲ್ಲೆಲ್ಲ ಬಡವರೇ, ದುಡ್ಡು ಕೊಡೋರು ಯಾವಾಗಲೂ ರೀಚ್ ಆಗಲ್ಲ. ಅವರು ಬಡವನಾಗಿನೇ ಇರ್ತಾನೆ, ಬಡವನಾಗಿನೇ ಸಾಯ್ತಾನೆ. ಸರ್, ಸಂಘಟನೆ ಇದ್ದವರು ದುಡ್ಡು ವಸೂಲು ಮಾಡಲ್ಲ ಸರ್. ಸಂಘಟನೆ ಅಂತ ಹೇಳಿದರೆ 4 ಜನಕ್ಕೆ ಹೆಲ್ಪ್ ಮಾಡುವವರು. ಈಗ ಫುಟ್ಪಾತಲ್ಲಿ ಕೂರಿಸಿ ಅವರ ಕೂರಿಸಿದವ್ರ ಹತ್ರನೇ 20 ರೂಪಾಯಿ ತಗೊಳ್ತಾರೆ ಹೇಳಿದರೆ ಅದು ಒಳ್ಳೆ ಸಂಘಟನೆಯ ಕೆಟ್ಟ ಸಂಘಟನೆಯ? ನೀವೇ ಜಡ್ಜ್ಮೆಂಟ್ ಮಾಡಬೇಕು. ಆದಿತ್ಯವರ ನೋಡಿದರೆ ನಮಗೆ ಅಂತ ಆದಿತ್ಯರಲ್ಲಿ ಹೋಗುವುದೇ ಬೇಡ ಅಂತಾಗಿದೆ. ಅಷ್ಟು ಕೆಟ್ಟು ಹೋಗಿದೆ ಆ ಪರಿಸರ. ಸ್ಟೇಟ್ ಬ್ಯಾಂಕ್ ಅನ್ನುವಂಥದ್ದು. ಅದರಲ್ಲಿಯೂ ಕೂಡ ಲೇಡಿ ಗೋಶನ್ ಮುಂದುಗಡೆ ನೀವು ನೋಡಿದರೆ ನಾವು ಆಲ್ರೆಡಿ ನಾವು ಹೋಗುವಾಗ ನಮಗೆ ಗೊತ್ತಾಗ್ತದೆ ಜನ ಹೇಗೆ ನಡೀತಾರೆ ಅಂತೇಳಿ. ನಾವು ಒಂದು ಸರ್ತಿ ಹೋದಾಗ ನಾವು ಕೂಡ ಸಿಕ್ಕಿಕೊಂಡಿದ್ದೇವೆ ಅಲ್ಲಿ. ಯಾಕಂದ್ರೆ ನಡಿಲಿಕ್ಕೆ ಆಗೋದಿಲ್ಲ. ಈ ಕಡೆ ಬಂದರೆ ಗಾಡಿಗಳು, ಈ ಕಡೆ ಬಂದರೆ ಅವರ ವ್ಯಾಪಾರ, ನಡುವೆ ಜನರು ಯಾವ ರೀತಿ ಹೋಗೋದು ಸರ್? ಅಲ್ಲಿ ಬಹಳ ಕಷ್ಟ ಆಗ್ತಾಯಿದೆ. ಈಗ ನೋಡಿ, ಅವರ ಸಂಘಟನೆಗಳು ಎಷ್ಟೋ ಇವೆ. ಆ ಸಂಘಟನೆಯವರಾದರೆ ಏನಾದರೂ ಮಾಡಬೇಕಲ್ಲ ಸರ್. ಇದು ಏನಿಲ್ಲದೆ ಅವರನ್ನು ಬಿಟ್ಟು ಅಲ್ಲಿ ಹಾಕಿಕೊಂಡು ಇಡೀ ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥದ್ದು ಎಷ್ಟು ಸರಿ ಇದು? ನಮ್ಮ ಅಧಿಕಾರಿಗಳು ಒಟ್ಟಾರೆ ಬಿಟ್ಟು ಬಿಟ್ಟಿದ್ದಾರೆ. ಜನ ಕೂಡ ಏನು ಮಾಡ್ತಾರೆ, ಯಾರು ಹೇಳೋರಿಲ್ಲ. ನೀವ್ಯಾರು ಕೇಳಲಿಕ್ಕೆ? ಇದು ಸರಿಯಲ್ಲ ಅಂತ ಹೇಳುವಂಥದ್ದು. ಯಾಕೆ ಹೇಳಿದರೆ ಎಲ್ಲವೂ ಕೂಡ ಹದಗೆಟ್ಟು ಹೋಗಿದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳುವಂಥದ್ದು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದರೆ ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತಾರೆ. ಎಲ್ಲಿ ಹೋಯಿತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರ ಬುದ್ಧಿ? ಎಲ್ಲರೂ ಯಾಕೆ ಕಣ್ಣು ಮುಚ್ಚಿ ಕೂತಿದ್ದಾರೆ ನಮ್ಮವರು? ಎಲ್ಲರೂ ಎದ್ದು ನಿಂತು ಯಾಕೆ ಮಾತಾಡೋದಿಲ್ಲ? ಇದು ಸರಿಯಲ್ಲ, ಇದು ತಪ್ಪು ಅಂತ ಯಾಕೆ ಹೇಳೋದಿಲ್ಲ? ಸ್ಟೇಟ್ ಬ್ಯಾಂಕ್ ಈಗ ತುಂಬ ಒಂದು ಆಘಾತಕಾರಿ ಸ್ಥಳ ಆಗಿದೆ ಸರ್, ಎಲ್ಲ ವಿಚಾರದಲ್ಲಿ. ಯಾಕೆ ಅಂತ ಹೇಳಿದರೆ 8 ಗಂಟೆಯ ನಂತರ ಆ ಸ್ಟೇಟ್ ಬ್ಯಾಂಕ್ ಅನ್ನುವಂಥ ಒಂದು ಸ್ಥಳಕ್ಕೆ ಹೋಗುವಾಗಿಲ್ಲ ಸರ್. ಎಲ್ಲವೂ ಕೂಡ ಆ ಸ್ಟೇಟ್ ಬ್ಯಾಂಕಲ್ಲಿ ನಡೀತು. ಇದು ನನ್ನ ದಕ್ಷಿಣ ಕನ್ನಡ ಜಿಲ್ಲೆ, ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ಬಾಯಲ್ಲೆಲ್ಲ ಮನಪೂರ್ತಿಯಾಗಿ ಹೇಳ್ಕೊಂಡು ಕೆಳಗೆ ಸಮಾಜಕ್ಕೆ ಇಳಿದು ಅವರು ಕೆಲಸ ಮಾಡಬೇಕು. ಫುಟ್ಪಾತಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ವ್ಯಾಪಾರ ಮಾಡಿದರೆ ಅಲ್ಲಿ ನಾವು ಪಬ್ಲಿಕ್ಸ್ ಆಚೆ ಈಚೆ ಹೋಗಿ ಬರಬೇಕಾದ್ರೆ ನಮಗೆ ಅದು ನಡೆದಾಡಲಿಕ್ಕೆ ಒಂದು ಕಷ್ಟ ಆಗ್ತದೆ. ನಮಗೆ ಅಲ್ಲಿ ನಡೆದಾಡಲಿಕ್ಕೆ ಜಾಗ ಇರುವುದಿಲ್ಲ, ಒಂದನೇದು. ಎರಡನೇದು ಏನಂತ ಹೇಳಿದರೆ, ಅವರಿಗೆ ವ್ಯಾಪಾರ ಮಾಡಬೇಕಂತ ಹೇಳಿಕೊಂಡು ಫುಟ್ಪಾತ್ ಇರುವುದಲ್ಲ, ಅವರಿಗೆ ಅವರದೇ ವ್ಯಾಪಾರ ಮಾಡಲಿಕ್ಕೆ ಬೇಕಾದಂಥ ಸರಿಯಾದ ವ್ಯವಸ್ಥೆಯನ್ನು ಆ ಸಂಘಟನೆಗಳವರಿಗೆ ಮಾಡಿಕೊಡಬೇಕು. ಎರಡನೇದು ಏನಂತ ಹೇಳಿದರೆ, ಅದು ಮೇನ್ ಜಂಕ್ಷನ್ ಇದ್ದ ಕಾರಣ, ಈಚೆ ಕಡೆ ಆಸ್ಪತ್ರೆ ಇದೆ, ಟೌನ್ ಹಾಲ್ ಇದೆ, ಮೇನ್ ಜಂಕ್ಷನ್ ಆದ ಕಾರಣ ಆಸ್ಪತ್ರೆಗಳಿಗೆ ಹೋಗಿ ಬರುವವರಿಗೂ ಅದು ತೊಂದರೆ ಆಗ್ತದೆ ಒಂದು. ಎರಡನೇದ್ದು, ನಾವು ಅವರು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವಾಗ ನಾವು ನಡೆದಾಡಲಿಕ್ಕೆ ಅಲ್ಲಿ ಜಾಗ ಇಲ್ಲ ಅಂತ ಹೇಳುವಾಗ ನಾವು ಮಾರ್ಗಕ್ಕೆ ಇಳಿಯಬೇಕು. ಮಾರ್ಗಕ್ಕೆ ಇಳಿದಾಗ ಆಚೆ ಈಚೆ ವಾಹನಗಳು ಸಂಚಾರ ಮಾಡುವಾಗ ಅದು ಕೂಡ ನಮಗೆ ಸಮಸ್ಯೆ ಆಗ್ತದೆ ಸರ್. ನೋಡಿ, ಈಗ ಅಲ್ಲಿ ಬೀದಿ ಬದಿ ಟೌನ್ ಹಾಲ್ ಮುಂದೆಲ್ಲ ಹಾಕಿ ಫುಟ್ಪಾತ್ ಮೇಲೆ ತುಂಬ ಗಲೀಜಾಗ್ತಾ ಇದೆ. ಅಲ್ಲಿ ಎಲ್ಲೆಂದ್ರೂ ಪಾನ್ ಪರಕ್ಕೆಲ್ಲ ತಿಂದು ಉಗುಳಿದ್ದು ಮೂತ್ರ ಮಾಡ್ತಾರೆ, ಅಲ್ಲಿ ಕಸ ಎಲ್ಲ ಅಲ್ಲೇ ಬಿಸಾಕ್ತಾರೆ. ಅಲ್ಲಿ ಒಂದು ಫ್ಯಾಮಿಲಿ ಕರ್ಕೊಂಡು ಹೋಗುವ ಅಂತ ಇಲ್ಲ, ಅಷ್ಟು ಗಲೀಜು ಕಾಣ್ತದೆ ರೋಡಲ್ಲಿ. ಈಗ ಸಂಡೇ ಬಜಾರ್ ಅಂತ ಹೇಳಿದರೆ ಒಬ್ಬರು ಈಗ 40 ವರ್ಷದಿಂದ ಅವರು ಫುಟ್ಪಾತಲ್ಲಿ ನಿಂತು ಮಾಡ್ತಾ ಇದ್ದಾರೆ. ಅದು ಸರಿಯಲ್ಲ. ಅದಂದರೆ ಈಗ ಸಂಘಟನೆ ಅಂತ ಇದೆ ಅಂದರೆ 40 ವರ್ಷದಿಂದ ಅವರು ಒಂದು ಜಾಗ ಮಾಡಿ ಕೊಡಬೇಕು ಅವರಿಗೆ. ಒಂದು ರಾತ್ರಿ ಹೊತ್ತು ಹೋಗುವಾಗ ಸಹ ಅಲ್ಲಿ ಸರಿಯಲ್ಲ, ಸೇಫ್ ಅಲ್ಲ, ಅದು ತುಂಬ ಗಲೀಜಿದೆ. ಮತ್ತು ಬೇರೆ ಬೇರೆ ಊರಿನವರು ಸಹ ಬಂದಲ್ಲಿ ನಿಂತು ಇದು ಮಾಡ್ತಿದ್ದಾರೆ. ಮಂಗಳೂರಿನವರೇ ಅಲ್ಲಿ ಹೋಗಲಿಕ್ಕೆ ಹೆದರಬೇಕು, ಈಗ ಹಾಗೆ ಆಗಿದೆ. ನಾವು ಕಂಡು ಬಂದಾಗ ನಮ್ಮ ಒಬ್ಬರು ಫ್ಯಾಮಿಲಿಯವ್ರದ್ದೇ ರಾತ್ರಿ ಹೊತ್ತು 11 ಗಂಟೆ 10ವರೆಗೆ ಈಗ ಹೋದಾಗ ಅಲ್ಲಿ ಗಂಡಸರೆಲ್ಲ ಹೆಣ್ಮಕ್ಳಿದ್ರೆ ಅವರನ್ನು ಬೇರೆ ರೀತಿಯಲ್ಲೇ ನೋಡ್ತಾರೆ. ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ಆಗಿದೆ ಆ ಥರ. ಅವನು ಬಂದು ಏನೋ ಹಾಗೆ ಹೀಗೆ ಅಂತೇಳಿ ಹೆಣ್ಮಗಳಿಗೆ ಮಾತಾಡಲಿಕ್ಕೆ ಬರುವಾಗ ಹೊಡೆದಿದೆ, ಒಂದು 2 ಏಟು ಹೊಡೆದು ಓಡಿಸಿದೆ ಅವನನ್ನು. ಅವನು ಮಂಗಳೂರವನಲ್ಲ, ಅವನು ಕೇರಳದವನು. ಲೇಡೀಸಿಗೆ ಸೇಫೆಸ್ಟ್ ಸಿಟಿ ಅಂದರೆ ಸಹ ಮಂಗಳೂರು ತುಂಬ ಹೆಸರು ಮಾಡಿದೆ. ಅದರಲ್ಲಿ ಹೆಣ್ಣು ಮಗಳು ರಾತ್ರಿ ಕೂಡ ಅಡ್ಡಾಡ್ಬೋದು ಅನ್ನೋದು ಒಂದು ಹೆಸರಿದೆ ಮಂಗಳೂರಲ್ಲಿ. ಈ ಥರ ಆಗಬಾರ್ದು ಮಂಗಳೂರಲ್ಲಿ.